ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ದೈವ ಸೇವಕರಿಗೆ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಕೂಡ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಸಮಯ ಹೆಚ್ಚಾದ ಕಾರಣದಿಂದಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲಾ ಕಾರ್ಯಗಳನ್ನ ಮಾಡಬೇಕಾದ್ರೆ ಎಲ್ಲವುಗಳನ್ನ ತಿಳಿದುಕೊಂಡು ಮಾಡ್ತಾರೆ. ಆದ್ರೆ ದೇವರ ವಿಷಯವಾದಂತ ಜ್ಞಾನ ಅನೇಕರಿಗೆ ಏನಿಲ್ಲ ರೀ, ಗೊತ್ತಾಗಿಲ್ಲ. ಅನೇಕರು ಹಬ್ಬ ಮಾಡ್ತಾರೆ. ಹಬ್ಬ ಅಂದ್ರೆ ಅನ್ಕೊಳ್ತಾರೆ ಏನಂತೇಳಿ, ಹೊಸ ಬಟ್ಟೆಗಳಂತೇಳಿ, ಒಳ್ಳೆ ಒಳ್ಳೆಯ ಆಹಾರ ಪದಾರ್ಥಗಳಂತೇಳಿ, ಇನ್ನೊಂದು ಮುನ್ನೊಂದು ಅಂತೇಳಿ. ಆದ್ರೆ ಹಬ್ಬದ ಬಗ್ಗೆ ಸರಿಯಾದ ರೀತಿಯಲ್ಲಿ ಅವಗಾಹನೆ ಎನ್ನುವಂಥದ್ದು ಅನೇಕರಿಗೆ ಇರುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ರೈತನು ಒಂದು ಬೀಜವನ್ನ ನೆಲದಲ್ಲಿ ಹಾಕಬೇಕು, ನಾಟಿ ಮಾಡಬೇಕು, ಬೆಳೆಯನ್ನು ತೆಗೆದುಕೊಳ್ಳಬೇಕಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಆ ಬೀಜದ ಕುರಿತಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಅಂಶಗಳನ್ನ ತಿಳಿದುಕೊಂಡ ಮೇಲೆ ಆ ಬೀಜಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ, ನಾಟನೆ ಮಾಡುವುದಕ್ಕಾಗಿ ಇಷ್ಟಪಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಬ್ಬ ರೈತ ಹೊಸ ಬೀಜವನ್ನ ತೆಗೆದುಕೊಳ್ಳಬೇಕಾದ್ರೆ ಎಲ್ಲಾ ರೀತಿಯಿಂದಲೂ ಆಲೋಚನೆ ಮಾಡಿ ಅದರ ಬಗ್ಗೆ ಕುರಿತಾಗಿ ಮಾತಾಡಿಕೊಂಡು ಎಲ್ಲ ಕಾರ್ಯಗಳನ್ನ ಮಾಡಿ ಮುಗಿಸಿದ ಮೇಲೆ ಅದನ್ನು ತೆಗೆದುಕೊಂಡು ಬಂದು ಹೊಲದಲ್ಲಿ ಏನ್ ಮಾಡ್ತಾನೆ, ನಾಟಿಗೆ ಮಾಡ್ತಾನೆ ಪ್ರಿಯರೇ. ಅದೇ ರೀತಿಯಾಗಿ ಕ್ರಿಸ್ಮಸ್ ಕುರಿತಾಗಿ ನಾವೆಲ್ಲರೂ ಪರಿಪೂರ್ಣವಾಗಿ ತಿಳಿದುಕೊಳ್ಳುವವರಾಗಬೇಕು. ಕ್ರಿಸ್ಮಸ್ ಅಂದ್ರೆ ಸೃಷ್ಟಿಕರ್ತನಾದ ದೇವರು ಈ ಧರೆಗೆ ಇಳಿದು ಬಂದಿರತಕ್ಕಂತ ದಿವಸವಾಗಿದೆ. ಕ್ರಿಸ್ಮಸ್ ಅಂದ್ರೆ ಲೋಕಕ್ಕೆ ಮಹಾ ಸಂತೋಷವನ್ನ ತಂದಿರತಕ್ಕಂಥ ದಿವಸವಾಗಿದೆ. ಕ್ರಿಸ್ಮಸ್ ಅಂದ್ರೆ ಈ ಲೋಕದ ಜನರಿಗೆ ಬಿಡುಗಡೆ ಕೊಟ್ಟಿರ್ತಕ್ಕಂಥ ದಿವಸವಾಗಿದೆ. ಕ್ರಿಸ್ಮಸ್ ಅಂದ್ರೆ ಈ ಲೋಕದಲ್ಲಿ ಎಷ್ಟು ಜನರು ಬೇಡ್ತಾ ಇದ್ರೋ, ಕೇಳ್ತಾ ಇದ್ರೋ, ದೇವರೇ ನೀನು ಇಳಿದು ಬರಬೇಕು ಧರೆಗೆ ಎಂಬುದಾಗಿ ಆ ಕಾರ್ಯ ನಡೆದಿರ್ತಕ್ಕಂಥ ದಿವಸವೇ ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಅನೇಕ ಧರ್ಮದವರು ದೇವರನ್ನ ಹುಡುಕ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಗುತ್ತೆ. ಕೆಲವೊಬ್ರು ಅಂತಾರೆ ಏನಂತೇಳಿ, ಎಲ್ಲಾ ಧರ್ಮಗಳು ಕೂಡ ಒಂದೇ ಅಂತೇಳಿ. ಎಲ್ಲಾ ಧರ್ಮಗಳು ಒಂದೇ ಆದ್ರೆ ಇಷ್ಟು ಧರ್ಮಗಳು ಯಾಕೆ ಒಂದು? ಹಲ್ಲೆಲೂಯಾ. ಎಲ್ಲ ಧರ್ಮಗಳು ಒಂದೇ ಆದ್ರೆ ಇಷ್ಟು ಧರ್ಮಗಳು ಯಾಕೆ ಬರಬೇಕಾಗಿತ್ತು? ಒಂದು ಸಾರಿ ಆದ್ರೆ ಆಲೋಚನೆ ಮಾಡಿದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಧರ್ಮಗಳು ಎಲ್ಲವೂ ಒಳ್ಳೆಯವನ್ನೇ ಹೇಳ್ತವೆ. ಆದರೆ ಒಳ್ಳೆಯದು ಯಾವುದು ಎಂಬುದಾಗಿ, ಒಳ್ಳೆಯವನ್ನು ಯಾರು ಎಂಬುದಾಗಿ ತಿಳಿಸೋದಕ್ಕೆ ಅವುಗಳು ಇಷ್ಟಪಡೋದಿಲ್ಲ ಪ್ರಿಯರೇ. ತೋರಿಸ್ತವೆ ಒಳ್ಳೆತನವನ್ನ. ಹಲ್ಲೆಲೂಯಾ. ಆದರೆ ಮೋಕ್ಷ ಮಾರ್ಗಕ್ಕೆ ಬೇಕಾಗಿರ್ತಕ್ಕಂಥ ಅಂಶ ಎಂಬುದಾಗಿ ಯಾವುದು ಎಂಬುದಾಗಿ ಅವು ಸರಿಯಾದ ರೀತಿಯಲ್ಲಿ ತಿಳಿಸೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕ ಧರ್ಮಗಳು ಹುಟ್ಟಿಕೊಂಡು ಕಾರಣ ಏನಂದ್ರೆ ಅವರೆಲ್ಲರಿಗೆ ದೇವರ ಅವಶ್ಯಕತೆ ಎನ್ನುವಂಥದ್ದು ಬೇಕಾಗಿತ್ತು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ನಾವು ನೋಡುವಾಗ ಮನುಷ್ಯರೆಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ಯಾರನ್ನ? ದೇವರನ್ನ. ದೇವರೇ ನೀನು ಯಾವ ರೀತಿಯಾಗಿದ್ದೀಯ, ನಿನ್ನನ್ನು ನಾವು ಯಾವ ರೀತಿಯಾಗಿ ನಾವು ಭೇಟಿ ಆಗಬೇಕು, ನಿನ್ನನ್ನು ಯಾವ ರೀತಿಯಾಗಿ ನಾವು ಸಂಧಿಸಬೇಕು ಅಂತೇಳಿ ಅನೇಕ ಮಾರ್ಗಗಳನ್ನ ಆತುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೋಕದಲ್ಲಿ ನಾವು ನೋಡುವಾಗ ಅನೇಕ ಧರ್ಮಗಳು, ಒಂದೊಂದು ಧರ್ಮದವರು ಒಂದೊಂದು ರೀತಿಯಲ್ಲಿ ದೇವರನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ. ಒಬ್ರು ಕಲ್ಲಿನಲ್ಲಿ ಹುಡುಕಿದ್ರೆ, ಒಬ್ರು ಮರದಲ್ಲಿ ಹುಡುಕ್ತಾರೆ, ಒಬ್ರು ದೇವರು ಬಟ್ಟೆಯಲ್ಲಿದ್ದಾನಂತಾರೆ ಬಟ್ಟೆಗಳಲ್ಲಿ ಹುಡುಕ್ತಾರೆ, ಮರಗಳಲ್ಲಿ ಹುಡುಕ್ತಾರೆ, ಪ್ರಾಣಿಗಳಲ್ಲಿ ಹುಡುಕ್ತಾರೆ, ಪಕ್ಷಿಗಳಲ್ಲಿ ಹುಡುಕ್ತಾರೆ. ಏನೆಲ್ಲ ವಿಷಯಗಳಲ್ಲಿ ದೇವರನ್ನು ಹುಡುಕ್ತಾ 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 ಹೋಗ್ತಾ ಇದ್ದಾರೆ ಪ್ರೇಯರ್. ಅವರೆಲ್ಲರ ಆಲೋಚನೆ ಒಂದೇ, ಹೆಂಗಾದ್ರೂ ಮಾಡಿ ನಾವು ದೇವರನ್ನ ಮುಟ್ಟಬೇಕು, ದೇವರನ್ನ ನಾವು ನೋಡಬೇಕು, ದೇವರನ್ನ ನಾವು ಕಾಣಬೇಕಂತೇಳಿ ಮಾನವನು ಕೊನೆಯದಾಗಿ ರಾಕೆಟ್ ಅನ್ನು ಕಂಡು ಹಿಡಿದು ಕೂಡ ದೇವರ ಸಮೀಪಕ್ಕೆ ಹೋಗುತ್ತೇನೆ ಅಂತೇಳಿ ನೆನೆಸಿದ. ಆ ರಾಕೆಟ್ ಮೂಲಕವಾಗಿ ಕೂಡ ದೇವರನ್ನ ಮುಟ್ಟೋದಕ್ಕೆ ಮನುಷ್ಯನಿಗೆ ಆಗಲಿಲ್ಲ. ಏನೆಲ್ಲ ಕಾರ್ಯಗಳನ್ನ ಮಾಡಿದ, ದೇವರನ್ನ ಮುಟ್ಲಿಕ್ಕೆ ಮನುಷ್ಯನಿಂದ ಆಗ್ಲಿಲ್ಲ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರವಾಗಿ, ಸಂಸ್ಕೃತಿಯ ಪ್ರಕಾರವಾಗಿ ದೇವರನ್ನ ಯಾವ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಪಿತೃಗಳು ಹುಡುಕಿದ್ರಂದ್ರೆ ಕರ್ಮ ಮಾರ್ಗದ ಮೂಲಕವಾಗಿ. ಹೆಂಗ್ ಹುಡುಕಿದ್ರು ದೇವರನ್ನ? ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂದ್ರೆ ಏನರ್ಥ? ಕೆಟ್ಟ ಕೆಲಸಗಳು ನಾವು ಮಾಡಿರ್ತೀವಿ, ಒಳ್ಳೆ ಕೆಲಸಗಳು ಹೆಚ್ಚು ಮಾಡಿಬಿಟ್ರೆ ಕೆಟ್ಟ ಕೆಲಸಗಳೆಲ್ಲವೂ ಕೂಡ ಏನಾಗ್ಬಿಡ್ತವೆ?
ಡಿಲೀಟ್ ಆಗಿಬಿಡ್ತವೆ. ಒಳ್ಳೆ ಕೆಲಸದ ಮೂಲಕವಾಗಿ ನಮಗೆ ಮೋಕ್ಷ ಸಿಗುತ್ತೆ, ನಮಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಕರ್ಮ ಮಾರ್ಗದ ಮೂಲಕವಾಗಿ ದೇವರನ್ನ ಹುಡುಕುವುದಕ್ಕೆ ಪ್ರಾರಂಭ ಮಾಡಿದ್ರು ಪ್ರಿಯರೇ. ಕರ್ಮ ಮಾರ್ಗದ ಮೂಲಕವಾಗಿ ಹುಡುಕುವಾಗ ಅವರು ದೇವರ ಹತ್ರಕ್ಕೆ ಬರ್ತೀವಿ ಅಂತೇಳಿ ಅಂದ್ಕೊಂಡ್ರು, ಆದ್ರೆ ಅವರು ದೇವರನ್ನ ಮುಟ್ಲಿಕ್ಕೆ ಆಗ್ಲಿಲ್ಲ ಪ್ರಿಯರೇ. ನಾವು ನೋಡ್ತಾ ಇದ್ದೀವಿ, ಆ ಸಮಯದಲ್ಲಿ ಅವರು ಅನೇಕವಾಗಿರ್ತಕ್ಕಂಥ ಯಜ್ಞಗಳನ್ನ ಮಾಡಿದ್ರು, ರಕ್ತವನ್ನ ಹರಿಸಿದ್ರು ಪ್ರಿಯರೇ. ಆ ಸಮಯದಲ್ಲಿ ಅವರು ಅಶ್ವಮೇಧ ಎನ್ನುವಂತ ಯಾಗವನ್ನ ಪ್ರಾರಂಭ ಮಾಡಿದ್ರು. ಮೇಧ ಅಂದ್ರೆ ಏನರ್ಥ ರೀ? ಬಲಿ, ಯಜ್ಞ, ಸಾವು ಅಂತೇಳಿ ಅರ್ಥ. ಹಲ್ಲೆಲೂಯಾ. ಅಶ್ವಮೇಧ ಅಂದ್ರೆ ಏನು? ಕುದುರೆಗಳನ್ನ ಆಹುತಿಯಾಗಿ ಕೊಟ್ಟರು ದೇವರಿಗೆ, ದೇವರು ಒಲಿತಾನೇನೋ ಅಂತೇಳಿ. ಆದ್ರೆ ಆ ಯಾವ ಕಾರ್ಯವೂ ಕೂಡ ದೇವರನ್ನ ಒಲಿಯೋದಕ್ಕೆ ಆಗ್ಲಿಲ್ಲ ಪ್ರಿಯರೇ. ಅಜಮೇಧ ಯಾಗ ಅಂದ್ರೆ ಏನರ್ಥ? ಮೇಕೆಗಳನ್ನ ದೇವರಿಗೆ ಅರ್ಪಣೆಯಾಗಿ ಕೊಟ್ಟರು, ರಕ್ತ ಬಲಿಯನ್ನು ಸುರಿಸಿದ್ರು. ಆ ಸಮಯದಲ್ಲಿ ಕೂಡ ದೇವರು ಅವರಿಗೆ ಒಲಿಯಲಿಲ್ಲ. ಗೋಮೇಧ ಅಂದ್ರೆ ಪಶುಗಳನ್ನ, ಗೋವುಗಳನ್ನ ಮೇಧವಾಗಿ ಅರ್ಪಿಸಿದ್ರು. ಆ ಸಮಯದಲ್ಲಿ ಕೂಡ ದೇವರು ಅವರಿಗೆ ಒಲಿಯಲಿಲ್ಲ. ಒಂದು ವೇಳೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನಾದ್ರೂ ಆಹುತಿ ಕೊಟ್ರೆ ಹಂಗಾದ್ರೂ ದೇವರು ಒಲಿತಾನೇನೋ ಅಂತೇಳಿ ನರಮೇಧಗಳನ್ನ ಕೂಡ ಮಾಡಿದ್ರು. ಆ ಸಮಯದಲ್ಲಿ ಕೂಡ ದೇವರು ಒಲಿಯಲಿಲ್ಲ. ವಾಜಪೇಯ, ರಾಜಸೂಯ ಎನ್ನುವಂತ ಯಜ್ಞಗಳನ್ನು ಕೂಡ ಮಾಡಿದಾಗಲೂ ಕೂಡ ದೇವರವರಿಗೆ ಒಲಿಲೇ ಇಲ್ಲ. ಆ ಸಮಯದಲ್ಲಿ ಅದನ್ನ ಬಿಟ್ಟು ಎರಡನೆಯ ಒಂದು ಮೆಟ್ಟಿಲಿಗೆ ಅವರು ಬಂದರು ಪ್ರಿಯರೇ. ಕರ್ಮ ಮಾರ್ಗದಿಂದ ನಾವು ದೇವರನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ನಾವು ಜ್ಞಾನ ಮಾರ್ಗದ ಮೂಲಕವಾಗಿ ನಾವು ದೇವರನ್ನ ಮುಟ್ಟಬಹುದು ಅಂತೇಳಿ ಅವರು ಭಗವಂತನನ್ನ ಜ್ಞಾನದಿಂದ ಒಲಿಸಿಕೊಳ್ಳಬಹುದು ಅಂತೇಳಿ ಅವರು ತಪಸ್ಸಿಗೆ ಕೂತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು, ಯೋಗಾಸನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಜ್ಞಾನದ ಮೂಲಕವಾಗಿ, ಜ್ಞಾನ ದೃಷ್ಟಿಯಿಂದ ನಾವು ದೇವರನ್ನು ನೋಡಬಹುದು ಅಂತೇಳಿ ಯೋಗಾಸನ ಮಾಡೋದಕ್ಕೆ ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಕೂಡ ಆ ಸಮಯದಲ್ಲಿ ದ್ವೈತ ಅದ್ವೈತ ಎನ್ನುವಂಥ ಸಿದ್ಧಾಂತಗಳು ಹೊರಟು ಬಂದು ಪ್ರಿಯರೇ. ಆ ದ್ವೈತ ಸಿದ್ಧಾಂತದಲ್ಲಿ ನಾವು ನೋಡುವಾಗ ದೇವರು ಬೇರೆ, ಮನುಷ್ಯನು ಬೇರೆ ಎಂಬುದಾಗಿ ದ್ವೈತ ಸಿದ್ಧಾಂತ ಹೇಳಿದ್ರೆ, ಅದ್ವೈತ ಸಿದ್ಧಾಂತ ಹೇಳುತ್ತೆ ಈ ಲೋಕನೇ ಸತ್ಯ, ಈ ಲೋಕದಲ್ಲಿನೇ ಮೋಕ್ಷ, ಈ ಲೋಕನೇ ನಿಜ ಎಂಬುದಾಗಿ ಅದ್ವೈತ ಸಿದ್ಧಾಂತದಲ್ಲಿರ್ತಕ್ಕಂಥ ಆ ಒಂದು ವ್ಯಕ್ತಿಗಳು ಅದನ್ನ ಪ್ರತಿಪಾದನೆ ಮಾಡಿದರು. ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಸ್ವಲ್ಪ ಮಟ್ಟಿಗೆ ದೇವರು ಬೇರೆ ಮನುಷ್ಯರು ಬೇರೆ ಎಂಬುದಾಗಿ ಹತ್ತಿರಕ್ಕೆ ಬಂದರು, ಹೊರತಾಗಿ ದೇವರನ್ನು ಅವರು ಕಂಡುಕೊಳ್ಳೋದಕ್ಕೆ ಆಗಲೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಭಕ್ತಿ ಮಾರ್ಗ, ಇದು ಕೂಡ ಜ್ಞಾನ ಮಾರ್ಗ ಕೂಡ ವರ್ಕೌಟ್ ಆಗಲಿಲ್ಲ. ಆ ಸಮಯದಲ್ಲಿ ಇವರು ಇದರಿಂದ ಮೂಲಕವಾಗಿ ಕೂಡ ದೇವರನ್ನು ನಮಗೆ ಒಲಿಯೋದಿಲ್ಲ ಅಂತ ಹೇಳಿ ಭಕ್ತಿ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ್ರು ಪ್ರಿಯರೇ. ಅವರು ತಮ್ಮ ಮುಂದೆ ಒಂದು ಒಳ್ಳೆಯ ಆಕಾರವನ್ನ ಮಾಡಿಟ್ಟುಕೊಂಡು ಆಕಾರದ ಮುಂದೆ ಕೂತುಕೊಂಡು ಭಜನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ. ಏನ್ ಮಾಡ್ತಾರೆ? ಕ್ರಿಸ್ತ ಶಕದಲ್ಲಿ ಈ ಕಾರ್ಯಗಳು ಆಗಿರುವಂಥದ್ದು. ಯಾವಾಗ್ರಿ? ಕ್ರಿಸ್ತ ಶಕದಲ್ಲಿ. ಆ ಸಮಯದಲ್ಲಿ ಭಜನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಭಜನೆ ಮಾಡಿದಾಗ ಅವರಿಗೆ ಕಾನ್ಸಂಟ್ರೇಷನ್ ಬಂತು, ಹೊರತಾಗಿ ದೇವ್ರ ಸಂಗಡ ಅವರು ಕನೆಕ್ಟ್ ಆಗಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಮಾರ್ಗದ ಮೂಲಕವಾಗಿ ಆದ್ರೂ ನಾವು ದೇವರದ ಸಮೀಪಕ್ಕೆ ಹೋಗ್ತೀವಿ ಅಂತೇಳಿ ಅಂದುಕೊಂಡ್ರು, ಆ ಮಾರ್ಗದ ಮೂಲಕವಾಗಿ ಕೂಡ ಬರಲಿಲ್ಲ. ಆ ಸಮಯದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ ಪ್ರಿಯರೇ, ಈ 3 ಮಾರ್ಗಗಳನ್ನ ಮಾಡಿದ್ವಿ, 3 ಮಾರ್ಗಗಳ ಮೂಲಕವಾಗಿ ದೇವರ ಬಳಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಸಲುವಾಗಿ ದೇವರೇ ಇಳಿದು ಬರಬೇಕು ಅಂತೇಳಿ ಅವತಾರ ಎನ್ನುವಂತ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೇ ನೀನು ಎಷ್ಟು ದೂರದಲ್ಲಿದೆಯೋ ಅದು ನಮಗೆ ಗೊತ್ತಿಲ್ಲ, ಆದ್ರೆ ನೀನಾಗಿಯೇ ಇಳಿದು ಬರಬೇಕು, ನಾವು ಮಾತ್ರ ನಿನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ, ದೇವರೇ ಇಳಿದು ಬರ್ಬೇಕಂತ ಹೇಳಿ ಅವತಾರ ಎನ್ನುವಂತ ಕಾನ್ಸೆಪ್ಟ್ ಅನ್ನು ಯಾವಾಗ ಪರಿಚಯ ಮಾಡಿದ್ರು, ಅವಾಗ ಎಲ್ಲರೂ ನಾನೇ ದೇವರು, ನಾನೇ ದೇವರು, ನಾನೇ ದೇವರು ಅಂತೇಳಿ ಹೇಳಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನವರೆಗೂ ಕೂಡ ಅವತಾರ ಎನ್ನುವಂತ ಕಾನ್ಸೆಪ್ಟ್ ಇರುವಂತ ಕಾರಣಕ್ಕಾಗಿ ಅನೇಕರು ನಾನೇ ದೇವರು ಎಂಬುದಾಗಿ ಹೇಳಿಕೊಳ್ಳುವಂತವರು ಇವತ್ತಿನವರೆಗೂ ಕೂಡ ನ್ಯೂಸ್ ಚಾನೆಲ್ಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾವಾಗ ದೇವರೇ ಇಳಿದು ಬರ್ಬೇಕಂತೇಳಿ ಇವರೆಲ್ಲರೂ ಬೇಡಿಕೊಂಡ್ರು, ಅದೇ ರೀತಿಯಾಗಿ ಇಸ್ರಾಯೇಲರು ಕೂಡ. ಒಂದ್ಸಾರಿ ನೀವು ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಒಂದ್ಸಾರಿ ಓದ್ತೀರಾ? ಬೇಗ ಬೇಗ ಮೊದಲನೇ ವಚನ. ಆಹಾ ನೀನು ಆಕಾಶವನ್ನು ಸೀಳಿ ಇಳಿದು ಇಳಿದು ಬರಬಾರದೆ,
ನಿನ್ನ ದರ್ಶನ ಉಂಟಾಗಿ ಪರ್ವತಗಳು ಅಲಗಿದರೆ ಎಷ್ಟೋ ಒಳ್ಳೆಯದು. ಪರ್ವತಗಳು ಅಲಗಿದರೆ ಎಷ್ಟೋ ಒಳ್ಳೆದು. ಒಣಗಿಡಕ್ಕೆ ಹತ್ತುವ ಕಿಚ್ಚಿನೋಪಾದಿಯಲ್ಲಿ ಪ್ರಕಾರವು ನೀರನ್ನು ಕುದಿಸುವ ಉರಿಯೋಪಾದಿಯಲ್ಲಿಯೂ ನೀನು ಪ್ರತ್ಯಕ್ಷನಾಗಿ ನಮ್ಮ ನಿರೀಕ್ಷೆಗೆ ಮೀರಿದ ಭಯಂಕರ ಕೃತ್ಯಗಳನ್ನ ನಡೆಸಿ ನಿನ್ನ ನಾಮ ಮಹತ್ತನ್ನ ನಿನ್ನ ಶತ್ರುಗಳಿಗೆ ತಿಳಿಯಪಡಿಸಿ ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡಗಿಸಬಾರದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲಾ ಮಾನವರು ಕೂಡ ದೇವರೇ ನೀನೇ ಇಳಿದು ಬರಬೇಕು, ನಿನ್ನನ್ನು ಮುಟ್ಲಿಕ್ಕೆ ನನ್ನಿಂದ ನಮ್ಮೆಲ್ಲರಿಂದ ಆಗೋದಿಲ್ಲ ಅಂತೇಳಿ ದೇವರಿಗೆ ಮರೆಯಕ್ಕಂತ ಸಮಯದಲ್ಲಿ ಯಾವ ದೇವರನ್ನ ಎಷ್ಟು ದಿವಸಗಳ ಕಾಲ ಜನರು ಬೇಡ್ತಾ ಇದ್ರು, ಆ ದೇವರು ಆತನು ಕಾಲವನ್ನ ನಿಗದಿ ಮಾಡಿ ತಾನು ಮನುಷ್ಯನಾಗಿ ಈ ಲೋಕಕ್ಕೆ ಎಳೆದು ಬಂದ ಪ್ರಿಯರೇ. ಅದನ್ನೇ ನಾವೆಲ್ಲರೂ ಕ್ರಿಸ್ಮಸ್ ಎಂಬುದಾಗಿ ಕರಿತಾ ಇದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ಮಸ್ ಎನ್ನುವಂಥದ್ದು ಯಾವುದೋ ಒಂದು ಅನಾಮಧೇಯವಾಗಿರ್ತಕ್ಕಂಥ ಹಬ್ಬ ಇದು ಅಲ್ಲ. ಇದಕ್ಕೆ ಚಾರಿತ್ರಾತ್ಮಕ ಹಿನ್ನೆಲೆ ಇದೆ. ಸತ್ಯವೇದ ಸುಮ್ಮನೆ ಬಂದಿಲ್ಲ, ಇದಕ್ಕೆ ಚಾರಿತ್ರಾತ್ಮಕವಾಗಿರ್ತಕ್ಕಂಥ ಆಧಾರಗಳಿದ್ದಾವೆ. ಇದು ನಮ್ಮ ಕೈಗೆ ಬರಬೇಕಾದ್ರೆ ಎಷ್ಟೋ ಜನರು ಇದಕ್ಕೋಸ್ಕರವಾಗಿ ಪ್ರಾಣವನ್ನ ಕೊಟ್ಟಿದ್ದಾರೆ ಪ್ರಿಯರೇ. ಪ್ರಾರಂಭದಿಂದಲೂ ಕೂಡ ಇದಕ್ಕೆ ಎಷ್ಟೋ ಜನರು ಇದನ್ನ ಕೆಡಿಸಬೇಕು, ಇದನ್ನ ಬೆಂಕಿ ಹಚ್ಚಿ ಸುಡಬೇಕಂತೇಳಿ ಎಷ್ಟೋ ಪ್ರತಿಗಳನ್ನು ಸುಟ್ಟಾಗಲೂ ಕೂಡ ದೇವರು ಅದನ್ನ ಏನ್ ಮಾಡ್ತಾ ಬಂದಿದ್ದಾರ್ರಿ, ಬದುಕಿಸ್ತಾ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರೇ ನೀನು ಇಳಿದು ಬರ್ಬೇಕಂತೇಳಿ ನಮ್ಮ ಭಾರತ ದೇಶದಲ್ಲಿ ಇರುವಂತವರು ಕೂಡ ಪ್ರಾರ್ಥನೆ ಮಾಡಿದ್ರು ಪ್ರಿಯರೇ. ಅವ್ರು ಹೇಳ್ತಾರೆ, ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ, ಓಂ ಶಾಂತಿ 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 ಎಂಬುದಾಗಿ. ಹಲ್ಲೆಲೂಯಾ, ದೇವರೇ ನಾವು ಅಸತ್ಯದಲ್ಲಿದ್ದೇವೆ, ನಮ್ಮನ್ನ ಸತ್ಯದ ಕಡೆಗೆ ನೀನು ನಡೆಸು. ಕತ್ತಲೆಯಲ್ಲಿದ್ದೇವೆ, ಬೆಳಕಿನ ಕಡೆಗೆ ನಮ್ಮನ್ನ ನೀವು ನಡೆಸಿರಿ. ನಾವು ಮರಣಕ್ಕೆ ಭಯಪಡ್ತಾ ಇದ್ದೇವೆ, ಆ ಮರಣ ಭಯವನ್ನ ದೂರ ಮಾಡಿ ನಿತ್ಯ ಜೀವವನ್ನು ನಮಗೆ ದಯಪಾಲಿಸು ಎಂಬುದಾಗಿ ನೀನೇ ಇಳಿದು ಬಂದು ಈ ಕಾರ್ಯ ಮಾಡು ಎಂಬುದಾಗಿ ಏನ್ ಮಾಡಿದ್ರಿ, ದೇವರನ್ನ ಕೂಗಿದ್ರು ಪ್ರಿಯರೇ. ಎಲ್ಲಾ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಎಲ್ಲಾ ಭಾಷೆಗಳನ್ನ ಮಾತಾಡುವಂತ ಎಲ್ಲಾ ಜನರು ಕೂಡ ದೇವರ ಬರುವಿಕೆಗೋಸ್ಕರವಾಗಿ ಕಾದು ಕುಳಿತುಕೊಂಡಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಕ್ರಿಸ್ಮಸ್ ಅಂದ್ರೆ ಅದು ಸಂತೋಷದ ಒಂದು ಸುದಿನ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಬ್ಬರು ಮಕ್ಕಳು ಹೆಂಗಿದಾವೆ ಅಂದ್ರೆ ಬಸ್ ಸ್ಟ್ಯಾಂಡಾಗ ಏನಾದರೂ ಬ್ಯಾಗ್ಗಳನ್ನು ಕಳ್ಕೊಂಡು ಬಂದು ಕುಂತ್ಕೊಂಡಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲ, ಇದು ಏನಿದು ಉತ್ಸಾಹದ ಕಾರ್ಯಕ್ರಮ ಇದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗಟ್ಟಿಗೆ ಚಪ್ಪಲಿ ಹೊಡೆದು ದೇವ್ರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ಮಸ್ ಅಂದ ತಕ್ಷಣ ನೀವು ಒಂದು ಬ್ಯಾನರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರಿಯರೇ. ಸೃಷ್ಟಿಕರ್ತನಾದ ದೇವರು ಸಿಂಹಾಸನದಲ್ಲಿ ಇದ್ದಂಥ ಆತನು ನರನಾಗಿ, ನಿತ್ಯತ್ವ ಶಾಶ್ವತದಲ್ಲಿರ್ತಕ್ಕಂಥ ದೇವರು ನರನಾಗಿ ಬರುವುದಕ್ಕೋಸ್ಕರವಾಗಿ ಒಬ್ಬ ಕನ್ನಿಕೆಯನ್ನ ಆಯ್ಕೆ ಮಾಡಿಕೊಂಡ. ಆಕೆ ಬೇರೆ ಯಾರು ಅಲ್ಲ, ಮರಿಯಳು. ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳು. ಗಾಬ್ರಿಯೇಲ ದೇವದೂತನು ಬಂದು ಆಕೆಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ ದೂತನು ಏನೆಂಬುದಾಗಿ, ನೀನು ಆಶೀರ್ವದಿಸಲ್ಪಡ್ತೀ ಎಂಬುದಾಗಿ. ಇದು ಎಂತಹ ಆಶೀರ್ವಾದ ಎಂಬುದಾಗಿ ಮರಿಯಳು ಕೇಳಿದಾಗ, ನಿನ್ನ ಮೂಲಕವಾಗಿ ದೇವರು ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ, ಪರಾತ್ಪರನ ನೆರಳು ನಿನ್ನ ಮೇಲೆ ಕವಿಯಲಿಕ್ಕಿದೆ, ನೀನು ಗರ್ಭವನ್ನು ಧರಿಸ್ತೀಯಾ ಎಂಬುದಾಗಿ. ಆ ಸಮಯದಲ್ಲಿ ಆಕೆಯ ವಯಸ್ಸು 13 ವರ್ಷಗಳು ಪ್ರಿಯರೇ. ಎಷ್ಟು ವರ್ಷಗಳು? 13 ವರ್ಷಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಆಕೆಗೆ 6ನೇ ವಯಸ್ಸಿರುವಂಥ ಸಮಯದಲ್ಲಿಯೇ ಯೋಸೇಫನಿಗೆ ಕೊಡಬೇಕಂತೇಳಿ ಮಾತುಕತೆ ಆಗಿತ್ತು. ಯಾರಿಗಿರಿ? ಯೋಸೇಫನಿಗೆ. ಆ ಸಂಸ್ಕೃತಿ, ಅವರು ದೇಶದ ಸಂಸ್ಕೃತಿ ಆ ರೀತಿಯಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಯೋಸೇಫನ ಬಳಿಗೆ ಬಂದಿದ್ದಾಳೆ. ಯಾರು? ಮರಿಯಳು. 1 ವರ್ಷದ ಕಾಲ ಯೋಸೇಫನು ಮರಿಯಳನ್ನ ಮುಟ್ಟುವ ಹಾಗೆ ಇಲ್ಲ, ಆ ದೇಶದ ಸಂಸ್ಕೃತಿಯ ಪ್ರಕಾರವಾಗಿ. ಹಲ್ಲೆಲೂಯಾ. ಯಾವಾಗ ನಿಶ್ಚಿತಾರ್ಥ ಮಾಡಲಾಯಿತು, ಮಾಡಿದ ಮೇಲೆ ಅವರಿಬ್ಬರು ಗಂಡ ಹೆಂಡತಿ ಎಂಬುದಾಗಿ ಅಲ್ಲಿ ಹೆಸರಿಟ್ಟು ಬಿಡ್ತಾರೆ. ಏನಂತ ಹೇಳಂತಾರೆ?
ಅವರಿಬ್ಬರು ಗಂಡ ಹೆಂಡತಿ ಎಂಬುದಾಗಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಈ ಯೋಸೇಫನು ಮರಿಯಳೇನೋ, ಆಯ್ತು ನಾನು ಕರ್ತನ ದಾಸಿ, ದೇವರು ಯಾವ ರೀತಿಯಾಗಾದರೂ ನನ್ನ ಮೇಲೆ ಕರುಣೆಯನ್ನು ತೋರಿಸಲಿ, ಆಶೀರ್ವಾದ ಮಾಡಲಿ ಅಂತೇಳಿ ಆಕೆ ಸಮಸ್ತವು ದೇವರಿಗೆ ಸಾಧ್ಯ ಎಂಬುದಾಗಿ ಗಬ್ರಿಯೇಲನ ದೇವದೂತನ ಮಾತನ್ನಾಕಿ ನಂಬಿ ಸ್ವೀಕಾರ ಮಾಡಿದ್ಲು. ಪ್ರಿಯರೇ, ಯೋಸೇಫನು ಮರಿಯಳು ಗರ್ಭ ಧರಿಸಿರುವಂಥದನ್ನ ನೋಡಿ ಆತನು ಅನ್ಕೊಳ್ತಾ ಇದ್ದಾನೆ, ಒಂದು ವೇಳೆ ಆಕೆ ತಪ್ಪು ಮಾಡಿದ್ದಾಳೇನೋ ಯಾರು ಕೂಡಗಾದ್ರು ಎಂಬುದಾಗಿ ತಿಳಿದು ಬಿಡಬೇಕು ಅಂತೇಳಿ ಸಜ್ಜನನು ನೀತಿವಂತನಾಗಿರ್ತಕ್ಕಂಥ ಯೋಸೇಫನು ಅಂದುಕೊಂಡಂಥ ಸಮಯದಲ್ಲಿ ಕನಸಿನಲ್ಲಿ ದೇವರು ಯೋಸೇಫನಿಗೆ ಒಂದು ದರ್ಶನದಲ್ಲಿ ತೋರಿಸಿ ಅದು ದೇವರಿಂದ ಆಗಿರ್ತಕ್ಕಂಥ ಕಾರ್ಯ ಎಂಬುದಾಗಿ ಹೇಳಿದಾಗ ಯೋಸೇಫನು ಕೂಡ ಆಕೆಯನ್ನು ಸ್ವೀಕಾರ ಮಾಡ್ತಾನೆ. ತಮ್ಮಿಬ್ಬರ ಜೀವಿತಗಳನ್ನು ಸಮರ್ಪಣೆ ಮಾಡಿಕೊಂಡು ಅವರು ದೇವರ ಬರುವಿಕೆಗೋಸ್ಕರವಾಗಿ ತಮ್ಮ ಶ್ವಾಸವನ್ನು ಕೊಡುವಂತ ವಿಶ್ವಾಸದಲ್ಲಿ ಅವರು ಇರ್ತಾರೆ. ಪ್ರಿಯರೇ, ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಹುಟ್ಟಿದಂಥ ಸಮಯದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತೆ. ಎಲ್ಲಿ? ಆಕಾಶದಲ್ಲಿ. ಆ ಆಕಾಶದಲ್ಲಿ ನಕ್ಷತ್ರ ಯಾವಾಗ ಹುಟ್ಟುತ್ತೋ ಹುಟ್ಟಿದಂಥ ಸಮಯದಲ್ಲಿ ಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ? ಗ್ರಂಥಗಳನ್ನು ತೆಗಿತಾ ಇದ್ದಾರೆ. ಓದಿದಂಥ ಸಮಯದಲ್ಲಿ ಆ ನಕ್ಷತ್ರವನ್ನು ನೋಡಿದಾಗ ಅವರಿಗೆ ಗೊತ್ತಾಯ್ತು ಏನಂತೇಳಿ ಅಂದ್ರೆ, ನಕ್ಷತ್ರ ಹುಟ್ಟಿದಾಗ ಈ ಲೋಕಕ್ಕೆ ಒಬ್ಬ ರಾಜನು ಬರಲಿಕ್ಕಿದ್ದಾನೆ. ದೇವರು ನರಾವತಾರಿಯಾಗಿ ಬಂದಾಗ ನಕ್ಷತ್ರ ಹುಟ್ಟುತ್ತೆ ಅಂತೇಳಿ ಆ ಜ್ಞಾನಿಗಳು ಬೆತ್ಲೆಹೇಮಿಗೆ ನಕ್ಷತ್ರ ಎಲ್ಲಿಗೆ ನಡೆಸುತ್ತೋ ಅಲ್ಲಿಗೆ ಹೋಗ್ಬೇಕಂತೇಳಿ ಸಿದ್ಧರಾಗಿ ಅವರು ಹೊರಡ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹುಟ್ಟಿದಂಥ ಸಮಯದಲ್ಲಿ ಕುರುಬರಿಗೆ ಸಂದೇಶ ತಿಳಿಸಲ್ಪಡ್ತು. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡೋ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇವೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರೋ ಕ್ರಿಸ್ತನೇ ಅಂತ ಹೇಳಿ ಆ ದೂತರು ಕುರುಬರಿಗೆ ತಿಳಿಸಿದರು. ಪ್ರಿಯರೇ, ಆಮೇಲೆ ಅವರಿಗೆ ಸ್ಥಳವಿಲ್ಲದ ಕಾರಣ ಛತ್ರದ ಪಕ್ಕದಲ್ಲಿರ್ತಕ್ಕಂಥ ಒಂದು ಗೋದಲಿಯಲ್ಲಿ ಕೂಸನ್ನ, ಗೋದಲಿಯೇ ತೊಟ್ಟಲಿ ಆಯಿತು ಕ್ರಿಸ್ತನಿಗೆ. ಆ ಒಂದು ಕೂಸನ್ನ ಎಲ್ಲಿಟ್ರಿ? ಆ ಗೋದಲಿಯಲ್ಲಿ ಇಟ್ಟರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕ್ರಿಸ್ಮಸ್ ಅಲ್ಲಿ ಎಲ್ಲ ವಿಷಯಗಳು ನಮಗೆ ಗೊತ್ತಿರ್ತವೆ, ಹೊಸದಾಗಿ ಬಂದಿರುವಂಥವ್ರಿಗೆ ಗೊತ್ತಿರೋದಿಲ್ಲ, ಅದರ ಸಲುವಾಗಿ ಆ ವಿಷಯಗಳನ್ನ ಹೇಳಿರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರಿಗೆ ಗೊತ್ತಿಲ್ಲ ಕ್ರಿಸ್ಮಸ್ ಎನ್ನುವಂಥದ್ದು ಚಾರಿತ್ರಾತ್ಮಕವಾಗಿರ್ತಕ್ಕಂಥ ವಿಷಯ ಸಂಗತಿ ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ಮಸ್ ಡಿಸೆಂಬರ್ 25 ಅಂದ್ರೆ ಕೆಲವರು ಅಲ್ಲಗಳಿತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಚರಿತ್ರೆ ಬಗ್ಗೆ ಅವಗಾಹನೆ ಅವರಿಗೆ ಇಲ್ಲ. ದೇವರು ಯಾವುದಾದ್ರೂ ಒಂದು ಸಂಗತಿಯನ್ನು ತರಬೇಕಂದ್ರೆ ಆತನ ಸಂಪೂರ್ಣವಾಗಿ ಅನೇಕವಾದಂಥ ರೀತಿಯಲ್ಲಿ ಮನುಷ್ಯರನ್ನ ಪ್ರೇರೇಪಣೆ ಮಾಡಿನೇ ಆತನು ತಂದಿರ್ತಾನೆ. ಪ್ರಿಯರೇ, ಸತ್ಯವೇದ ಕಂಪ್ಲೀಟ್ ಆಗಿ ಇಟ್ ಈಸ್ ಅ ಹಿಸ್ಟಾರಿಕಲ್. ಇದು ಏನಾಗಿದೆ? ಇತಿಹಾಸವಾಗಿದೆ, ಸಂಪೂರ್ಣವಾಗಿ ಇತಿಹಾಸ. ಪ್ರತಿಯೊಂದು ವಿಷಯವೂ ಕೂಡ ರೆಕಾರ್ಡೆಡ್ ಆಗಿರ್ತಕ್ಕಂಥ ಒಂದು ಚರಿತ್ರೆಯಾಗಿದೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವತ್ತಿನ ದಿವಸ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡಿಕೊಳ್ಳುವಂತ ನಾವು ಎಷ್ಟೋ ಧನ್ಯರಾಗಿದ್ದೇವೆ. ಯಾಕೆ ಹೇಳ್ರಿ? ಅನೇಕರಿಗೆ ದೇವರ ಬಗ್ಗೆ ಅವಗಾಹನೆ ಇಲ್ಲ, ಅನೇಕರಿಗೆ ದೇವರ ಕುರಿತಾಗಿರ್ತಕ್ಕಂಥ ಜ್ಞಾನ ಇಲ್ಲ. ದೇವರು ಈ ಲೋಕಕ್ಕೆ ಬಂದಿದ್ದಾನೆ, ತನ್ನ ಸ್ವರಕ್ತವನ್ನು ಕೊಟ್ಟಿದ್ದಾನೆ, ಪರಲೋಕಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ ಒಂದು ಮಾರ್ಗವನ್ನ ಮಾಡಿದ್ದಾನೆ ಎನ್ನುವಂಥ ತಿಳುವಳಿಕೆ ಇರಲಾರ್ದು ಎಷ್ಟೋ ಜನರು ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ಈ ಕ್ರಿಸ್ಮಸ್ ಎನ್ನುವಂಥದ್ದು ಯಾವ ರೀತಿಯಾಗಿ ಫಿಕ್ಸ್ ಆಯ್ತಂದ್ರೆ, ಕಾನ್ಸ್ಟಾಂಟಿನೋಪಲ್ ಎನ್ನುವಂಥ ಚಕ್ರವರ್ತಿ ಕ್ರಿಸ್ತಶಕ 323ನೇ ವರ್ಷದಲ್ಲಿ 318 ಜನ ಬಿಷಪರನ್ನ ಕರೆಸಿ ಆತನು ಇಟಲಿಯ ನಿಕೇಯ ಎನ್ನುವಂಥ ಪ್ರಾಂತದಲ್ಲಿ ಯೇಸು ಹುಟ್ಟಿರ್ತಕ್ಕಂಥ ದಿವಸಗಳನ್ನು, ರೆಕಾರ್ಡ್ಗಳನ್ನು ಎಲ್ಲವುಗಳನ್ನು ತೆಗೆಸಿ ಡಿಸೆಂಬರ್ 25 ಎಂಬುದಾಗಿ ಅವ್ರು ಏನು ಮಾಡ್ತಾರೆ? ಫಿಕ್ಸ್ ಮಾಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಚಕ್ರವರ್ತಿಯಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ಒಂದು ಮಾತನ್ನು ಹೇಳ್ತಾನೆ ಪ್ರಿಯರೇ. ಆ ಮಾತು ಏನಂದ್ರೆ, ಇಟ್ ಈಸ್ ನಾಟ್ ಗುಡ್ ಟು ವರ್ಷಿಪ್ ಸನ್, ಇಟ್ ಈಸ್ ಗುಡ್ ಟು ವರ್ಷಿಪ್ ಸನ್ ಆಫ್ ಗಾಡ್ ಅಂತೇಳಿ. ಹಲ್ಲೆಲೂಯಾ. ಇದು ಸೂರ್ಯನನ್ನ ಆರಾಧನೆ ಮಾಡುವಂಥದ್ದು ಒಳ್ಳೆಯ ಕಾರ್ಯವಲ್ಲ, ಆದರೆ ನರನಾಗಿ ಬಂದಿರತಕ್ಕಂಥ ದೇವಕುಮಾರನಾಗಿರುವಂಥ ಯೇಸು ಕ್ರಿಸ್ತನನ್ನ ಆರಾಧಿಸುವಂಥದ್ದು ಒಳ್ಳೆಯ ಕಾರ್ಯ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ರೀತಿಯಾಗಿ 323ನೇ ಕ್ರಿಸ್ತಶಕ 323ನೇ ವರ್ಷದಲ್ಲಿ ಕ್ರಿಸ್ಮಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕವಾಗಿರ್ತಕ್ಕಂಥ ವಿರೋಧಗಳ ಮಧ್ಯದಲ್ಲಿಯೂ ಕೂಡ ಕ್ರಿಸ್ಮಸ್ ಎನ್ನುವಂಥದ್ದು ಪ್ರಾರಂಭವಾಯಿತು. ಇವತ್ತು ಜಗತ್ತಿನ ಮೂಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ದೇಶ ಜನಾಂಗದ ಪ್ರತಿಯೊಬ್ಬ ಜನಾಂಗದವರು ಕೂಡ ಕ್ರಿಸ್ಮಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ? ಆಚರಿಸ್ತಾ ಇದ್ದಾರೆ. ಕ್ರಿಸ್ತನು ಹುಟ್ಟಿ ಬಂದಿರತಕ್ಕಂಥ ಸುದಿನವನ್ನ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವಕುಮಾರ ಅಂದ್ರೆ ಏನರ್ಥ ರೀ?
ದೇವರ ಲಕ್ಷಣ ಉಳ್ಳವನೇ ದೇವಕುಮಾರ. ಕಾಗೆ ಮರಿಗೆ ಯಾವ ಲಕ್ಷಣ ಇರುತ್ತೆ? ಕಾಗೆ ಲಕ್ಷಣ. ಹುಲಿ ಮರಿಗೆ ಹುಲಿ ಲಕ್ಷಣ. ಹಲ್ಲೆಲೂಯಾ. ನಾನು ಮನುಷ್ಯ ಕುಮಾರ ಆದರೆ ಮನುಷ್ಯ ಅಲ್ಲ ಅಂತೇಳಿ ಅಂದ್ರೆ ನನ್ನ ಏನಂತಾರೆ? ಹುಚ್ಚ ಅಂತಾರೆ. ಹಲ್ಲೆಲೂಯಾ. ಫ್ರೆಂಡ್ಸ್, ಹೇಳೋದು ಅರ್ಥ ಆಗುತ್ತಾ? ನಾನು ಮನುಷ್ಯ ಕುಮಾರಪ್ಪ ಆದರೆ ನಾನು ಮನುಷ್ಯ ಅಲ್ಲ. ಯೇಸು ಸ್ವಾಮಿನ ಕೆಲವೊಬ್ಬರು ದೇವಕುಮಾರ ಅಂತಾರೆ, ಆದರೆ ಆತನು ದೇವರು ಅಲ್ಲ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಹೆಸರು ಯಾರ ಹೆಸರು ಹೇಳ್ಕೊಂಡು ಬದುಕ್ತಾರೆ ಅವರು? ಆತನ ಹೆಸರು ಹೇಳ್ಕೊಂಡೇ ಬದುಕ್ತಾರೆ, ಆತನ ಹೆಸರು ಹೇಳ್ಕೊಂಡೇ ಸುವಾರ್ತೆ ಸಾರ್ತಾರೆ. ಆದರೆ ಯೇಸು ಸ್ವಾಮಿ ದೇವ್ರಲ್ಲ ಅಂತೇಳಿ ಹೇಳ್ತಾರೆ. ಅವರು ಉಂಡು ಮನೆಗೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ನಿಮ್ಗೆ ಗೊತ್ತು ಮುಂದೆ ಏನಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವಕುಮಾರ ಅಂದ್ರೆ ಏನ್ರಿ? ದೇವರ ಲಕ್ಷಣ ಉಳ್ಳಂತಾತನು. ಹಲ್ಲೆಲೂಯಾ. ದೇವ ಲಕ್ಷಣ ಉಳ್ಳಂತ ದೇವರು ಈ ಲೋಕಕ್ಕೆ ಧರೆಗೆ ಇಳಿದು ಬಂದ ಪ್ರಿಯರು. ಈ ಸಮಯದಲ್ಲಿ ಸಮಯ ಬಹಳ ಆದ ಕಾರಣಕ್ಕಾಗಿ ನಾನು ಮೂರು ಸಂಗತಿಗಳನ್ನು ವೇಗವಾಗಿ ಬಹಳ ಬೇಗ ನಾನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಇದರಲ್ಲೇ ನಮ್ಮ ಒಂದು ಸಂದೇಶ ಎನ್ನುವಂಥದ್ದಿರುತ್ತೆ. ಮೊಟ್ಟ ಮೊದಲನೇದಾಗಿ ಕ್ರಿಸ್ಮಸ್ ಅಂದರೆ ಅದು ನಮಗೆ ಸಂತೋಷ ಕೊಟ್ಟಿತು, ಆದರೆ ಅಲ್ಲಿರ್ತಕ್ಕಂಥವರ ಜೀವಿತದಲ್ಲಿ ಅವರು ಭಾಳ ತ್ಯಾಗಿಗಳಾದರು, ಭಾಳ ಜನರು ಹುಡುಕಾಡುವಂಥವರಾದರು. ಅದೇ ರೀತಿಯಾಗಿ ಅನೇಕ ಜನರು ಗೊತ್ತಿದ್ದು ಕೂಡ ದೇವರನ್ನ ಧಿಕ್ಕಾರ ಮಾಡುವಂಥವರಾದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 3 ಗುಂಪಿನ ಜನರನ್ನ ಬೇಗವಾಗಿ ಈ ಸಮಯದಲ್ಲಿ ನಾನು ತೋರಿಸ್ತೀನಿ. ಈ ಸಮಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡುವಾಗ ಮರಿಯಳು ಮತ್ತು ಯೋಸೇಫ ವಿಶ್ವಾಸಿಗಳ ಗುಂಪು. ಇವ್ರದ್ದು ಯಾವ ಗುಂಪು ರೀ? ವಿಶ್ವಾಸಿಗಳ ಗುಂಪು. ಯಾವ ಗುಂಪು? ವಿಶ್ವಾಸ ಅಂದ್ರೆ ಏನು? ಶ್ವಾಸ ಕೊಡುವಷ್ಟರ ಮಟ್ಟಿಗೂ ಕೂಡ ಸಿದ್ಧವಾಗುವಂಥದ್ದೇ ವಿಶ್ವಾಸ. ಹಲ್ಲೆಲೂಯಾ. ಇವತ್ತು ಸಾಯ್ತೀನಿ ಅಂದ್ರೂ ಕೂಡ ದೇವರಿಗಾಗಿ ಸಾಯ್ತೀವಂದ್ರೆ ಇಲ್ಲಿ ಕಣ್ಣು ಮುಚ್ಚಿದ್ರೆ ನಾವು ಕಣ್ಣಲ್ಲಿ ತೆಗಿತೀವಿ, ಪರಲೋಕದಲ್ಲಿ ತೆಗಿತೀವಿ ಪ್ರಿಯರೇ. ಆ ಕಾರ್ಯವನ್ನ ಯಾರು ಮಾಡಿದ್ರು? ಮರಿಯಳು ಮತ್ತು ಯೋಸೇಫ ಪ್ರಿಯರೇ. ಹಲ್ಲೆಲೂಯಾ. ಯೋಸೇಫನದೇನು ಅಷ್ಟು ಕಾರ್ಯ ಅಂತೇಳಿ ಕಾಣಿಸಲ್ಲ, ಆದರೆ ಮರಿಯಳು ಹೊತ್ತುಕೊಂಡಿರ್ತಕ್ಕಂಥ ನಿಂದೆ, ಸಹಿಸಿದಂಥ ದುಃಖ, ಭಾರ, ಚಿಕ್ಕ ವಯಸ್ಸಿನಲ್ಲಿಯೇ ಆಕೆ ತ್ಯಾಗಾಮಯಿಯಾದಳು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ವಿಶ್ವಾಸಿಗಳ ಗುಂಪಿನಲ್ಲಿ ಮರಿಯಳನ್ನ ಯೋಸೇಫಳನ್ನ ಯಾಕೆ ನಾವು ಇವತ್ತಿನ ದಿವಸ ತಗೊಂಡಿದ್ದೀವಿ ಅಂದ್ರೆ, ನಾವು ಅವರ ಸಂಸ್ಕೃತಿಯಲ್ಲಿ ನಾವು ನೋಡುವಾಗ 6 ರಿಂದ 7 ವರ್ಷಗಳಿರುವಂಥ ಸಮಯದಲ್ಲಿ ಒಂದು ಹುಡುಗನಿಗೆ ಅಲ್ಲಿರ್ತಕ್ಕಂಥ ಒಬ್ಬ ಹುಡುಗಿಯನ್ನ ನೇಮಕ ಮಾಡ್ತಾರೆ. 12 ರಿಂದ 13 ವರ್ಷಗಳಿರುವಂಥ ಸಮಯದಲ್ಲಿ ಅವರಿಗೆ ಬಿಟ್ರೋತಲ್ ಎಂಗೇಜ್ಮೆಂಟ್ ಎನ್ನುವಂಥದ್ದನ್ನು ಮಾಡ್ತಾರೆ. 14 ರಿಂದ 15 ವರ್ಷಗಳಿರುವಂಥ ಸಮಯದಲ್ಲಿ ಅವರಿಗೆ ಮದುವೆ ಕಾರ್ಯವನ್ನ ಮಾಡ್ತಾರೆ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮರಿಯಳು ಹೇಳ್ತಾ ಇದ್ದಾಳೆ ಏನಂತೇಳಿ? ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ. ಹಲ್ಲೆಲೂಯಾ. ಗಾಬ್ರಿಯೇಲನು ದೇವದೂತನು ಬಂದು ಹೇಳ್ತಾ ಇದ್ದಾನೆ, ಮರಿಯಳೇ, ನೀನು ಎಲ್ಲ ಜನಾಂಗಗಳ ಮಧ್ಯದಲ್ಲೆಲ್ಲ ನೀನು ಏನಾಗಿದ್ದೀಯಾ? ಆಶೀರ್ವದಿಸಲ್ಪಟ್ಟಂತ ಸ್ತ್ರೀಯಾಗಿದ್ದೀಯಾ. ಅಯ್ಯೋ, ಇದೆಂತ ಆಶೀರ್ವಾದ. ಹಲ್ಲೆಲೂಯಾ. ಆಕೆ ಆ ಸಮಯದಲ್ಲಿ ಏನು ತಿಳಿಯಲಾರದೊಂದು ಸ್ಥಿತಿಯಲ್ಲಿ ಇರಬೇಕಾದ್ರೆ ಮರಿಯಳು ತನ್ನಗೆ ಸಾವು ಬಂದರೂ ಕೂಡ ಏನಿಲ್ಲ, ಭಯವಿಲ್ಲ ಎಂಬುದಾಗಿ ತನ್ನ ಸಾವನ್ನು ಕೂಡ ನನಗೆ ದೇವರು ಕೊಟ್ಟರು ಕೂಡ ಪರವಾಗಿಲ್ಲ ಅಂತೇಳಿ ಏನು ಮಾಡಿಲ್ರಿ? ಶ್ವಾಸ ಕೊಡುವಷ್ಟರ ಮಟ್ಟಿಗೆ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಟ್ಲು ಪ್ರಿಯರೇ. ಅಂತಹ ನಂಬಿಕೆಯಲ್ಲಿ ಮರಿಯಳು ಬಂದ್ಲು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದೇ ವಚನ, ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ಎಂಗೇಜ್ಮೆಂಟ್ ಕಾರ್ಯಕ್ರಮ ಆಯಿತು ಆದ ಮೇಲೆ ಆಕೆ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಂಥ ಸಮಯದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥವ್ರು ನೋಡುವಂಥ ಸ್ಥಿತಿ ಭಯಂಕರವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಕೂಡ ದೇವರು ನನ್ನ ಮೂಲಕವಾಗಿ ಬರ್ತಾನಂದ್ರೆ ಸಂಪೂರ್ಣವಾಗಿ ನನ್ನನ್ನು ನಾನು ಒಪ್ಪಿಸಿಕೊಡ್ತೀನಂತೇಳಿ ಸಾಯುವಷ್ಟರ ಮಟ್ಟಿಗೂ ಕೂಡ ಮರಿಯಳು ಸಿದ್ಧಳಾದ್ಲು ಪ್ರಿಯರೇ. ಇವತ್ತಿನ ದಿವಸ ಅಂತಹ ಒಂದು ವಿಶ್ವಾಸ ನಮ್ಮಲ್ಲಿ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಅನೇಕರು ನಂಬಿದೀವಂತಾರೆ, ಆದರೆ ನಂಬಿಕೆ ಇರಲಾರ್ದಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾರೆ ಪ್ರಿಯರೇ. ದೇವರಿಗೋಸ್ಕರವಾಗಿ ಶ್ವಾಸ ಕೊಡ್ತೀವಿ ಅಂತೇಳಿ ಎಷ್ಟೆಲ್ಲ ಹಾಡುಗಳನ್ನು ಹಾಡ್ತಾರೆ, ನನ್ನ ಉಸಿರಿರುವ ದಿನವೆಲ್ಲ ಅಂತೇಳಿ. ಆದರೆ ಸ್ವಲ್ಪ ಹೊತ್ತು ಉಸಿರು ನಿಂತ್ಕೊಂಡಂಗೆ ಆಗ್ಬಿಟ್ರಿ ಎಲ್ಲಪ್ಪ ಅಂತೇಳಿ ಹಾಸ್ಪಿಟ್ಲ್ ಹುಡುಕ್ತಾ ಇರ್ತಾರೆ. ಅಲ್ಲೆಲ್ಲ ಪ್ರೈಸಲ್ಲ. ದೇವರ ಮೇಲೆ ನಂಬಿಕೆ ಇಲ್ಲ, ದೇವರ ಮೇಲೆ ವಿಶ್ವಾಸ ಇಲ್ಲ. ಮರಿಯಳು ದೇವರ ಮೇಲೆ ಪರಿಪೂರ್ಣವಾಗಿ ಆದುಕೊಂಡು ಏನು ಮಾಡ್ತಾ ಇದ್ದಾಳೆ? ದೇವರಿಗೋಸ್ಕರವಾಗಿ
ತನ್ನ ಶ್ವಾಸವನ್ನಾದರೂ ಕೊಡುವುದಕ್ಕೆ ಸಿದ್ಧಳಾದ್ಲು ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಮರಿಯಳು ಮತ್ತು ಯೋಸೇಫನ ಜೀವಿತ ಕೂಡ ಸಾಮಾನ್ಯವಾಗಿರುವಂಥದ್ದಲ್ಲ. ಮೊದಲನೇ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನ ಓದ್ರಿ ಒಂದ್ಸಾರಿ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನ ಬಿಟ್ಟು ಬಿಡಬೇಕೆಂದುಕೊಂಡಿದ್ದನು. 24ನೇ ವಚನ ಓದ್ರಿ. ಆಗ ಯೋಸೇಫನು ನಿದ್ದೆಯಿಂದ ಎಚ್ಚೆತ್ತು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನ ಸೇರಿಸಿಕೊಂಡನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಮರಿಯಳು ಗರ್ಭಿಣಿ ಇದ್ದಾಳೆ ಅಂತ ಹೇಳಿ ಯೋಸೇಫನಿಗೆ ಗೊತ್ತಾದಾಗ ಯೋಸೇಫನ್ ಏನ್ ಮಾಡ್ತಾ ಇದ್ದಾನೆ, ಆಕೆಯನ್ನ ಬಿಟ್ಟು ಬಿಡಬೇಕು ಅಂತೇಳಿ ಅಂದುಕೊಂಡಿರುವಂತ ಸಮಯದಲ್ಲಿ, ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನ ದೂತನು ಕನಸಿನಲ್ಲಿ ಬಂದು ಏನ್ ಮಾಡ್ತಾ ಇದಾರೆ, ಹೇಳ್ತಾ ಇದ್ದಾರೆ, ಇದು ಯಾರ ಕಾರ್ಯ? ದೇವರ ಕಾರ್ಯ. ಆ ಮಗುವಿಗೆ ನೀವು ಏನಂತೇಳಿ ಹೆಸರಿಡಬೇಕು? ಯೇಸು ಎಂಬುದಾಗಿ ಹೆಸರಿಡಬೇಕು. ಆ ಮಗುವೇ ಎಲ್ಲಾ ಜನರ ವಿಶ್ವದ ಪಾಪಗಳನ್ನ ಹೊತ್ತುಕೊಂಡು ಹೋಗುವಂತ ಕುರಿಮರಿ ಅಂತೇಳಿ ಏನ್ ಮಾಡಿದ್ರಿ ಹೇಳಿದಂತ ಸಮಯದಲ್ಲಿ ಯೋಸೇಫನು ಅದನ್ನ ಏನ್ ಮಾಡ್ತಾನೆ, ಆ ಸಮಯದಲ್ಲಿ ತನಗಾಗುವಂತ ಅವಮಾನವನ್ನ, ಅವಹೇಳನವನ್ನ, ಭಯಂಕರವಾದ ಸ್ಥಿತಿಯನ್ನು ಸಹಿಸಿಕೊಂಡು ದೇವರಿಗೆ ತನ್ನ ಶ್ವಾಸವನ್ನಾದರೂ ಕೊಡುವಷ್ಟರ ಮಟ್ಟಿಗೆ ಅವರಿಬ್ಬರು ಕೂಡ ವಿಧೇಯತೆಯನ್ನ, ವಿಶ್ವಾಸವನ್ನ ತೋರಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಈ ರೀತಿಯಾಗಿ ನಡೆದುಕೊಂಡಂತ ಅವರಿಗೆ ಕಲ್ಲುಗಳಿಂದ ಹೊಡೆದು ಏನ್ ಮಾಡ್ತಾರ್ರಿ, ಕುಣಿಯಲ್ಲಿ ಹಾಕಿ ಸಾಯಿಸಿ ಅವ್ರನ್ನ ಏನ್ ಮಾಡ್ತಾರೆ, ಮುಚ್ಚಿಡ್ತಾರೆ ಪ್ರಿಯರೇ. ಯಾರನ್ನ? ಈ ರೀತಿಯಾಗಿ ನಡೆದುಕೊಂಡಂಥವರನ್ನ. ಆದರೆ ಅವ್ರು ಏನ್ ಮಾಡಲಿಲ್ಲ, ತಾವು ದೇವರಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ತಮ್ಮ ಶ್ವಾಸ ಹೋದ್ರೂ ಚಿಂತೆ ಇಲ್ಲ, ದೇವರ ಕಾರ್ಯ ನಡೆಯಬೇಕು ಎಂಬುದಾಗಿ ಏನ್ ಮಾಡಿದ್ರಿ, ತಮ್ಮನ್ನು ತಾವು ಒಪ್ಪಿಸಿಕೊಟ್ರು ಪ್ರಿಯರೇ. ನಮ್ಮ ಕೈಗಳಲ್ಲಿ ಸತ್ಯವೇದ ಇದೆ. ಅನೇಕರ ಕೈಗಳಲ್ಲಿ, ಯಾರ್ಯಾರ ಕೈಗಳಲ್ಲಿ ಸತ್ಯವೇದ ಇದೆ ಎತ್ರಿ. ಹಲ್ಲೆಲೂಯಾ. ಗುಡಿಗೆ ಹೋಗೋರು ಏನು ತಗೊಂಡು ಹೋಗ್ತಾರೆ? ಕೈಯಲ್ಲಿ ಏನಾದ್ರೂ ಇರ್ತಾರೆ. ನಾವೇ ಭಾಳ ಲೇಜಿಗಳು. ದೇವರು ಪರಲೋಕ ಕೊಡ್ತಾನೆ ಬಿಡು, ಹೆಂಗಾರು ಕೊಡ್ತಾನೆ ದೇವ್ರು, ನಮ್ಮ ಒಳ್ಳೆ ದೇವ್ರು, ಕ್ಷಮಿಸೋ ದೇವ್ರು ಅಂತ ಹೇಳಿ ಹೇಳ್ಬಾರ್ತಾರೆ. ಭಾಳ ತಾಶ್ಚರ್ಯ. ಸತ್ಯವೇದ ಒಬ್ಬ DL ಮೂಡಿ ಅನ್ನುವಂಥ ಭಕ್ತರು ಹೇಳ್ತಾರೆ ಏನಂತೇಳಿ, ಯೌವನ ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ, ನೀವು ನಿಮಗಿರ್ತಕ್ಕಂಥ ವಯಸ್ಸಿನ ಕಾಲದಲ್ಲಿ ನೀವು ಸತ್ಯವೇದವನ್ನು ಹೊತ್ತುಕೊಂಡು ನಡೆದರೆ ವೃದ್ಧಾಪ್ಯದಲ್ಲಿ ಸತ್ಯವೇದ ನಿಮ್ಮನ್ನ ಓರುತ್ತದಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವೃದ್ಧಾಪ್ಯದಲ್ಲಿ ನಮ್ಮನ್ನು ಹೊತ್ತುಕೊಳ್ಳುವಂಥದ್ದು ಯಾವುದು? ನಿಮ್ಮನ್ನ ನೆರೆ ಬಂದಾಗಲು ಹೊತ್ತು ಸಹಿಸುವೇನು. ದೇವರ ವಾಕ್ಯ ಆ ದೇವರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಸತ್ಯವೇದ ನಮ್ಮ ಕೈಗೆ ಬರಬೇಕಾದ್ರೆ ಎಷ್ಟೋ ಜನರು ಹತಸಾಕ್ಷಿಗಳಾಗಿದ್ದಾರೆ, ರಕ್ತದಲ್ಲಿ ತಮ್ಮ ಜೀವಿತವನ್ನು ಕಳೆದಿದ್ದಾರೆ, ಎಷ್ಟೋ ದೂರದಿಂದ ಪ್ರಯಾಣವಾಗಿ ಈ ಲೋಕಕ್ಕೆ, ಭಾರತ ದೇಶಕ್ಕೆ ಬಂದಿದ್ದಾರೆ, ಎಷ್ಟೋ ರೀತಿಯಿಂದ ಪ್ರಯಾಸ ಅವರು ಪಟ್ಟಿದ್ದಾರೆ, ತಮ್ಮ ಶ್ವಾಸವನ್ನಾದರೂ ಕೊಡುವಷ್ಟರ ಮಟ್ಟಿಗೆ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಭಾರತ ದೇಶಕ್ಕೆ ಬಂದಿರತಕ್ಕಂಥ ವಿಲಿಯಂ ಕೇರಿ ಎನ್ನುವಂಥ ಭಕ್ತನು, ಆತನು ಇಂಗ್ಲೆಂಡಿನಿಂದ ಪ್ರಯಾಣ ಬೆಳೆಸಿದ ಭಾರತಕ್ಕೆ ಬರಬೇಕಂತೇಳಿ ಆತನು ಬರುವಾಗ ದಾರಿಯ ಮಧ್ಯದಲ್ಲಿ ಎಷ್ಟೋ ಆಟಂಕಗಳು, ಇಂಗ್ಲೆಂಡ್ನಲ್ಲಿ ಎಷ್ಟೋ ಆಟಂಕಗಳು, ಆತನು ಬಿಡದೆ, ಪಟ್ಟು ಹಿಡಿದಿರುವಂಥದ್ದನ್ನ ಬಿಡದೆ, ನಾನು ಹೋಗಿ ಭಾರತ ದೇಶದಲ್ಲಿ ಸುವಾರ್ತೆಯನ್ನು ಸಾರಬೇಕು, ಅಲ್ಲಿ ಅನೇಕ ಆತ್ಮಗಳು ಯೇಸುವಿಗಾಗಿ ಕಾದಿದ್ದಾರೆ ಎಂಬುದಾಗಿ ಆತನು ಏನ್ ಮಾಡಿದರಿ, ಭಾರತ ದೇಶಕ್ಕೆ ಬರೋದಕ್ಕೆ ಸನ್ನದ್ಧನಾದ. ಹಡಗಿನಲ್ಲಿ ಏರೋದಕ್ಕೂ ಕೂಡ ಹಣ ಇರಲಾರದಂಥ ಪರಿಸ್ಥಿತಿ, ಭಾರತ ದೇಶದ ಭೂಪ್ರದೇಶದಲ್ಲಿ ದಡ ಇಳಿದ ಮೇಲೆ ಯಾವ ರೀತಿಗೆ ಹೋಗ್ಬೇಕು, ಯಾವ ದಿಕ್ಕಿಗೆ ಹೋಗ್ಬೇಕು ಎಂಬುದಾಗಿ ತೋಚಲಾರದಂತ ಪರಿಸ್ಥಿತಿ. ಆ ಪರಿಸ್ಥಿತಿಯ ಮಧ್ಯದಲ್ಲಿ ಕೂಡ ನಾನು ಯೇಸುವಿಗಾಗಿ ನನ್ನ ಪ್ರಾಣವನ್ನು ಕೊಡ್ತೇನೆ, ನನ್ನ ಶ್ವಾಸವನ್ನು ಕೊಡ್ತೇನೆ ಅಂತೇಳಿ ತನ್ನ ಹೆಂಡತಿ ಮಕ್ಕಳೊಂದಿಗೆ, ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಹಡಗಿನಲ್ಲಿ 4-5 ತಿಂಗಳುಗಳ ಕಾಲ ಪ್ರಯಾಣ ಮಾಡಿಕೊಂಡು ಹಡಗಿನಲ್ಲಿಯೇ ಬೆಂಗಾಲಿ ಭಾಷೆಯನ್ನ ಕಲಿತು, ಆ ಬಂಗಾಲಿ ಭಾಷೆಯನ್ನ ಭಾರತ ದೇಶಕ್ಕೆ ಹೆಜ್ಜೆ ಕಾಲು ಇಡುವುದಕ್ಕಿಂತ ಮುಂಚಿತವಾಗಿ ಕಲಿತು ಆತನು ಏನ್ ಮಾಡಿದ್ನರಿ, ಸತ್ಯವೇದವನ್ನ ಇಲ್ಲಿ ಅನೇಕ ಜನರಿಗೆ ಏನ್ ಮಾಡಿದ, ತಿಳಿಯಪಡಿಸಿದ ಪ್ರಿಯರು. ಯೇಸು ಕ್ರಿಸ್ತನ ಸುವಾರ್ತೆಯನ್ನ ತಿಳಿಯಪಡಿಸಿದ. ಇವತ್ತಿನ ದಿವಸ ನನ್ನ ಕೈಯಲ್ಲಿ, ನಿನ್ನ ಕೈಯಲ್ಲಿ ಪೆನ್ ಐತೆ ಅಂದ್ರೆ ಅದಕ್ಕೆ ಕಾರಣ ಯಾರು?
ವಿಲಿಯಂ ಕೇರಿ ಇವತ್ತಿನ ದಿವಸ ಬ್ಯಾಂಕಲ್ಲಿ ಹಣ ಇಡಕತ್ತೀವಂದ್ರೆ ಅದಕ್ಕೆ ಕಾರಣ ಯಾರ್ರೀ? ವಿಲಿಯಂ ಕೇರಿ. ಇವತ್ತಿನ ದಿವಸ ಹೆಣ್ಣುಮಕ್ಕಳು ಈ ರೀತಿಯಾಗಿ ಸ್ವತಂತ್ರವಾಗಿ ಹೊರಗಡೆ ಬರ್ತಾ ಇದಾರೆ ಅಂದ್ರೆ ಕಾರಣ ಯಾರು? ವಿಲಿಯಂ ಕೇರಿ. ಹಲ್ಲೆಲೂಯಾ. ಹೆಣ್ಣು ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣವನ್ನ ತರುವುದಕ್ಕೋಸ್ಕರವಾಗಿ ಬಹಳ ಪ್ರಯಾಸ ಪಟ್ಟಂತವರು. ಹಲ್ಲೆಲೂಯಾ. ವಿಲಿಯಂ ಕೇರಿ ಪ್ರಿಯರೇ. ಡಿಕ್ಷನರಿಗಳು ಇದಾವಂದ್ರೆ ಅದಕ್ಕೆ ಕಾರಣ ಯಾರು? ವಿಲಿಯಂ ಕೇರಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂತಹ ವಿಲಿಯಂ ಕೇರಿ ಶ್ವಾಸ ಕೊಡುವುದಕ್ಕೋಸ್ಕರವಾಗಿ ಏನಾದ? ಸಿದ್ಧನಾದ ಪ್ರಿಯರೇ. ನಾವೇನ್ ಮಾಡ್ತೀವಿ? ದೇವ್ರ ಕಾರ್ಯಕ್ಕೋಸ್ಕರವಾಗಿ ಎಲ್ಲದರಲ್ಲಿ ನಾವು ಲೇಟ್ ಮಾಡ್ತೀವಿ. ದೇವರಿಗಾಗಿ ನಾವು ಶ್ವಾಸವನ್ನು ಕೊಡುವಷ್ಟರ ಮಟ್ಟಿಗೆ ಭಕ್ತಿಯನ್ನು ನಾವು ಮಾಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರಪ್ರಥಮ ಬಾರಿಗೆ ಥಾಮಸ್ ಎನ್ನುವಂತ ತೋಮ ಶಿಷ್ಯನು ಭಾರತ ದೇಶಕ್ಕೆ ಬರಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ರಕ್ಷಣೆ ಮಾರ್ಗದಲ್ಲಿ ಬರ್ಬೇಕಂತೇಳಿ ಹಡಗನ್ನ ಹತ್ತಿ ಸಮುದ್ರವನ್ನ ಈಜಿ ಏನ್ ಮಾಡಿದ್ದಾರೆ? ಭಾರತ ದೇಶಕ್ಕೆ ಬಂದ ಪ್ರಿಯರೇ. ಬಂದಂತ ಸಮಯದಲ್ಲಿ ಆತನು ಕಂಡಿರುವಂತದ್ದು ಯಾರನ್ನ? 300 ಜನ ಬ್ರಾಹ್ಮಣರನ್ನ ಪ್ರಿಯರೇ. ಹಲ್ಲೆಲೂಯಾ. ಆ ಬ್ರಾಹ್ಮಣರು ಸೂರ್ಯನನ್ನ ಏನ್ ಮಾಡ್ತಾ ಇದ್ದಾರೆ? ಪೂಜಿಸ್ತಾ ಇದ್ದಾರೆ. ಸೂರ್ಯನೇ ನೀನೇ ದೇವರು, ನಮಗೆ ನಿನ್ನ ಹೊರತಾಗಿ ದೇವರು ಯಾರು ಇಲ್ಲ ಅಂತೇಳಿ 300 ಜನ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ದಾರೆ? ನೀರು ಮಡಿ ಸ್ನಾನ ಮಾಡ್ಕೊಂಡು ನೀರನ್ನ ಉಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ತೋಮ ಇದನ್ನ ನೋಡಿ ನೀವು ಮಾಡ್ತಿರುವಂಥದ್ದು ಏನೆಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾರೆ ಏನಂತೇಳಿ, ನಾವು ಸೂರ್ಯ ಭಗವಾನನನ್ನ ಆರಾಧನೆ ಮಾಡ್ತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ. ಆತನೇ ನಮಗೆ ಬೆಳಕು, ಆತನೇ ನಮ್ಮ ಶಕ್ತಿ, ಆತನೇ ನಮ್ಮ ನಿತ್ಯ, ಆತನೇ ನಮಗೆ ಜೀವ ಕೊಡುವ ಆತನು ಎಂಬುದಾಗಿ. ಹಲ್ಲೆಲೂಯಾ. ಅಯ್ಯೋ, ಆತನು ದೇವರಲ್ಲಪ್ಪ, ದೇವರು ಉಂಟು ಮಾಡಿದ ಒಂದು ಬೆಳಕು, ಒಂದು ನಕ್ಷತ್ರದೋಪಾದಿಯಲ್ಲಿರ್ತಕ್ಕಂಥ ದೊಡ್ಡ ನಕ್ಷತ್ರ ಎಂಬುದಾಗಿ ತೋಮನು ಹೇಳಿದಾಗ ಏನ್ ಮಾಡೋದಿಲ್ಲ ಅವರು? ಕೇಳೋದಿಲ್ಲ. ಅವಾಗ ಸವಾಲಿನೋಪಾದಿಯಲ್ಲಿ ತೋಮನು ಹೇಳ್ತಾನೆ ಏನಂತೇಳಿ, ಓಕೆ, ಈ ಸಮಯದಲ್ಲಿ ಆತನು ದೇವರಲ್ಲ ಅಂತೇಳಿ ನಾನು ನಿರೂಪಣೆ ಮಾಡ್ತೀನಿ, ನೀವು ಕೂಡ ನಿರೂಪಣೆ ಮಾಡ್ರಿ. ಇಬ್ಬರಲ್ಲಿ ಯಾರ ದೇವರು ಸತ್ಯವಾದಂಥ ದೇವರು? ನಾವು ಸ್ಪರ್ಧೆ ಇಟ್ಕೊಳ್ಳೋಣ. ನಿನ್ನ ದೇವರು ನಿಜವಾದ್ರೆ ನಾನು ನಿನ್ನ ದೇವರು ನಂಬ್ತೀನಿ, ನನ್ನ ದೇವರು ನಿಜವಾದ್ರೆ ನೀವು ನನ್ನ ದೇವರನ್ನ ನಂಬ್ರಿ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ಒಂದು ಸ್ಪರ್ಧೆ ಏರ್ಪಟ್ಟಾಗ ಪರೀಕ್ಷೆ ಏನಂದ್ರೆ, ನೀರನ್ನು ತೆಗೆದುಕೊಂಡಾಗ ನೀರು ಏನಾಗಬೇಕು? ಹಿಂಗೆ ಉಗ್ಗಿದಾಗ ಮೇಲ್ಗಡೆ ನಿಂದಿರಬೇಕು. ಆ ಒಂದು ನದಿಯಿಂದ ನೀರನ್ನು ತೆಗೆದಾಗ ತಗ್ಗು ಬೀಳಬೇಕು ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಒಂದು ಸಮುದ್ರದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತು ಪ್ರಿಯರೇ. ಹಲ್ಲೆಲೂಯಾ. ತಿರುವಾಂಕೂರಿನ ಮಹಾರಾಜನ ಆಸ್ಥಾನದಲ್ಲಿರ್ತಕ್ಕಂಥ 300 ಬ್ರಾಹ್ಮಣರು ಅವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಅವರು ಒಪ್ಕೊಳ್ತಾರೆ, ಆಯ್ತು ಈ ಕಾರ್ಯ ಆಗಲಿ ಅಂತೇಳಿ ಹೇಳಿದಂಥ ಸಮಯದಲ್ಲಿ ಆ ಸಮಯದಲ್ಲಿ ಆ ಬ್ರಾಹ್ಮಣರು ನೀವೇ ಹೆಚ್ಚಿದ್ರೆ ನೀವೇ ಜಾಸ್ತಿ ಜನ ಇರುವಂಥದ್ದು, ನೀವೇ ಮೆಜಾರಿಟಿ ನಿಮ್ದೇ ಜಾಸ್ತಿ ಇದೆ, ನೀವೇ ಪ್ರಾರಂಭ ಮಾಡ್ರಿ ಎಂಬುದಾಗಿ ಹೇಳ್ತಾನೆ ಪ್ರಿಯರು. ಮುಂಜಾನೆಯಿಂದ ನೀರು ತೆಗಿತಾ ಇದ್ದಾರೆ, ಉಗ್ತಾ ಇದ್ದಾರೆ. ನೀರು ಹಿಂಗೆ ಉಗ್ಗಿದಂಗೆಲ್ಲ ಕೆಳಗಡೆ ಬೀಳ್ತಾ ಇದ್ದಾವೆ, ತಗ್ಗಲ್ಲಿ ಬೀಳ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕಾರ್ಯ ಹಂಗ ನಡೀತಾನೆ ಇದೆ. ಒಬ್ಬೊಬ್ಬ ದೇವರನ್ನ ನೆನೆಸ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರೆ ಏನಾಗ್ತಾ ಇಲ್ಲ ರೀ, ಅದು ತಗ್ಗು ಬೀಳ್ತಾ ಇಲ್ಲ, ನೀರು ನಿಲ್ತಾ ಇಲ್ಲ. ಸಮಯವಾದ ಮೇಲೆ, ಬಹಳ ಬೇಸತ್ತ ಮೇಲೆ ಅವಾಗ ಆಯ್ತು ನಮ್ದಂತ ಆಗೋಲ್ತು, ನೀನಾದ್ರೂ ಬಾ, ಒಬ್ಬತ ಇದೆಯಲ್ಲ ನೀನು ಮಾಡಿ ತೋರಿಸು ಎಂಬುದಾಗಿ ಹೇಳಿದಾಗ ಅಲ್ಲಿ ತೋಮನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಆ ಒಂದು ಸಮುದ್ರದಲ್ಲಿ ಕಾಲಿಟ್ಟು ಏನ್ ಮಾಡ್ತಾ ಇದ್ದಾನೆ? ದೇವರೇ, ಈ ಕಾರ್ಯ ನೀನು ಮಾಡಬೇಕು, ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಇರ್ತಕ್ಕಂಥ ಈ ಜನರ ರಕ್ಷಣೆ ಮಾರ್ಗದಲ್ಲಿ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಏನ್ ಮಾಡ್ತಾನ್ರಿ? ನೀರನ್ನ ತೆಗಿತಾನೆ, ತಗ್ಗು ಬಿತ್ತು, ನೀರನ್ನು ಉಗ್ತಾನೆ, ನೀರು ಅಲ್ಲೇ ನಿಂತು ಹಂಗೆ ಫ್ಲಾಟ್ ಆಗಿ 300 ಬ್ರಾಹ್ಮಣರು ಯೇಸು ಕ್ರಿಸ್ತನನ್ನು ನಂಬಿಕೊಂಡ್ರು. ಇವತ್ತಿನವರೆಗೂ ಕೂಡ ಮಾರ್ತೋಮ ಸಿರಿಯನ್ ಚರ್ಚ್ ಅನ್ನುವಂಥದ್ದು ಕೇರಳದಲ್ಲಿ ಇವತ್ತಿನವರೆಗೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ? ಆರಾಧನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತೋಮನ್ನು ಶ್ವಾಸ ಕೊಡುವಷ್ಟರ ಮಟ್ಟಿಗೂ ಕೂಡ ಏನ್ ಮಾಡಿದ್ರಿ? ದೇವರ ಬಳಿಗೆ ಅನೇಕರನ್ನ ನಡೆಸಿದ. ನಿನ್ನ ಪರಿಸ್ಥಿತಿ ಏನಾಗಿದೆ? ಇವತ್ತಿನ ದಿವಸ ಎಷ್ಟೋ ಬೆಳೆಗಳನ್ನ ನೋಡ್ತಾ ಇದ್ದೇವೆ. ಹೆಂಗಿದಾವೆ ಬೆಳೆಗಳು? ಬಂದಿದ್ದಾವೆ, ಆದ್ರೆ ಸರಿಯಾದ ರೀತಿ ಬೆಳೆಯಾಗ್ಯವು ಇಲ್ಲ. ದೇವರ ಮಾರ್ಗದಲ್ಲಿ ಇರ್ತಕ್ಕಂಥ ಬೆಳೆಗಳಾಗ್ಯವು ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸುಗ್ಗಿಯ ಕಾಲ ಬರುವಂಥದ್ದು ಸಮೀಪವಾಗಿದೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸುಗ್ಗಿ ಕಾಲ ಬರೋದ್ರೊಳಗಡೆ ಆಗಿ ನಾವೇನ್ ಮಾಡಬೇಕು? ಯೇಸುವಿನ ಕುರಿತಾಗಿ ಎಲ್ಲರಿಗೆ ನಾವು ತಿಳಿಸಬೇಕು ಪ್ರಿಯರೇ. ಶ್ವಾಸ ಕೊಡುವುದಕ್ಕೆ ಸಿದ್ಧರಾದರು ಯಾರು? ಮರಿಯಳು ಮತ್ತು ಯೋಸೇಫ.
ತೋಮನು ಶ್ವಾಸ ಕೊಡುವಷ್ಟರ ಮಟ್ಟಿಗೆ ಏನಾದ ಸಿದ್ಧನಾದ ಪ್ರಿಯರೇ. ವಿಲಿಯಂ ಕೇರಿ ಕೂಡ ಶ್ವಾಸ ಕೊಡುವಷ್ಟರ ಮಟ್ಟಿಗೆ ಅವರು ಸಿದ್ಧರಾದರು, ದೇವರ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡ್ರು ಪ್ರಿಯರೇ. ಎರಡನೇ ಗುಂಪಿನ ಕಡೆಗೆ ಬರ್ತಾ ಇದ್ದೇನೆ, ಸಮಯವಿಲ್ಲ ಅದ್ರ ಸಲುವಾಗಿ. ಎರಡನೇ ಗುಂಪು ಯಾವ ಗುಂಪು ಅಂದ್ರೆ ವಿಧೇಯತೆಯನ್ನು ತೋರಿಸಿದಂತ ಗುಂಪು. ಈ ಸಮಯದಲ್ಲಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ ಕಡೆಗೆ ಬನ್ನಿ. ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ತೆಗೆದಿದ್ದೀರಿ? ಹದಿನೇಳನೇ ವಚನ 16ರಿಂದ ಹೋದ್ರಿ, ತಟ್ಟನೆ ಹೋಗಿ 15ರಿಂದ ಓದ್ಬಿಡ್ರಿ, ಚೆನ್ನಾಗಿ ಗೊತ್ತ. ದೇವದೂತರವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ ನಡೀರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಏನಂತ ಹೇಳಂದ್ರೆ, ಯಾವಾಗ ಯೇಸು ಕ್ರಿಸ್ತನ ಹುಟ್ಟಿರ್ತಕ್ಕಂಥ ವಿಷಯ ಕುರುಬರಿಗೆ ತಿಳಿಸಲ್ಪಟ್ಟ ಮೇಲೆ ಅವ್ರು ಏನ್ ಮಾಡಿದ್ರಿ? ವಿಧೇಯತೆಯನ್ನ ತೋರಿಸಿದ್ರು. ಏನ್ ತೋರಿಸಿದ್ರು? ವಿಧೇಯತೆಯನ್ನು ತೋರಿಸಿದ್ರು. ಯಾವಾಗ ದೂತನು ಬಂದು ಅವರಿಗೆ ಪ್ರತ್ಯಕ್ಷವಾಗಿ ಹೆದರಬೇಡ್ರಿ, ಕೇಳಿರಿ ಎಂಬುದಾಗಿ ಹೇಳಿದ ಸಮಯದಲ್ಲಿ ಅವರು ಕೇಳಿದ್ರು, ನಂಬಿಕೆಯನ್ನ ಇಟ್ಟರು. ನಂಬಿಕೆ ಇಟ್ಟ ಮೇಲೆ ಅಲ್ಲಿ ಆ ಕೂಸು ಆ ರೀತಿಯಾಗಿ ಇರುತ್ತೆ ಎಂಬುದಾಗಿ ಬಟ್ಟೆಯಿಂದ ಸುತ್ತಿರ್ತಾರೆ, ಗೋದಲೆಯಲ್ಲಿ ಇರುತ್ತೆ ಎಂಬುದಾಗಿ ಹೇಳಿದಾಗ ಅದೇ ಪ್ರಕಾರವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಬೆತ್ಲೆಹೇಮಿಗೆ ಹೋಗೋಣ ನಡೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಬೆತ್ಲೆಹೇಮಿಗೆ ಹೋಗುವುದಕ್ಕೋಸ್ಕರವಾಗಿ ಸನ್ನದ್ಧರಾದ್ರು. ಯಾರು? ಕುರುಬರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವ್ರು ಏನ್ ಮಾಡ್ತಾ ಇದ್ದಾರೆ? ರಾತ್ರಿ ವೇಳೆಯಲ್ಲಿ ಕುರಿಗಳನ್ನ ಏನ್ ಮಾಡ್ತಾ ಇದ್ದಾರೆ? ಕಾಯ್ತಾ ಇದ್ದಾರೆ. ಕುರಿಗಳೆಲ್ಲ ಒಂದು ಸ್ಥಳದಲ್ಲಿ ತಂಗಿದಾವೆ ಪ್ರಿಯರೇ. ಆಯ್ತು, ನಿದ್ದೆ ಮಾಡಬೇಕು ಅಂತೇಳಿ ಕೆಲವೊಬ್ರು ಎಚ್ಚರದಿಂದಿದ್ದಾರೆ. ಟೈಮ್ ಇರುತ್ತಲ್ರಿ ಶಾಂತು? ಚಳಿ ಕಾಸ್ಕೊಂತ ಕೆಲವೊಬ್ರು ಇದ್ದಾರೆ, ಯಾಕಂದ್ರೆ ತೋಳಗಳು ಬರ್ತಾವ ಅಂತೇಳಿ. ಹಲ್ಲೆಲೂಯಾ, ತೋಳಗಳು ಬಂದು ಹಿಡ್ಕೊಂಡು ಹೋಗ್ಬಿಡ್ತಾವ ಅಂತೇಳಿ ಏನ್ ಮಾಡಿದಾರ? ಶಿಫ್ಟ್ ವೈಸ್ ಮಾಡಿದ್ದಾರೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ನೀನ್ ಮಲ್ಕೊಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ನಾವು ಮಲ್ಕೊಂತೀವಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶಿಫ್ಟ್ ವೈಸ್ ಮಾಡಿದಂತ ಸಮಯದಲ್ಲಿ, ಆ ಸಮಯದಲ್ಲಿ ಸಡನ್ ಆಗಿ ಯೇಸು ಯಾವಾಗ ಈ ಲೋಕದಲ್ಲಿ ಜನ್ಮಿಸಿದನು, ನಕ್ಷತ್ರ ಉದಯಿಸಿದಂತ ಸಮಯದಲ್ಲಿ ದೂತರು ಬಂದು ಯಾರಿಗೆ ಹೇಳ್ತಾ ಇದ್ದಾರೆ? ಮೊದಲನೇದಾಗಿ ಕುರುಬರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂದ್ರೆ, ಆ ಕುರುಬರಿಗೆ ಸಂದೇಶ ಯಾಕೆ ತಿಳಿಸಲ್ಪಡ್ತಂದ್ರೆ, ಅಲ್ಲಿ ಯಾರಿದ್ದಾರೆ? ಒಳ್ಳೆ ಕುರುಬನು ಬಂದಿದ್ದಾನೆ. ಹಲ್ಲೆಲೂಯಾ, ಅಲ್ಲಿ ಯಾರು ಬಂದಿದ್ದಾರೆ? ಒಳ್ಳೆ ಕುರುಬನು ಬಂದಿದ್ದಾನೆ. ಯಜ್ಞವಾಗಲಿಕ್ಕಿರ್ತಕ್ಕಂಥ ಕುರಿಮರಿ, ಶ್ರೇಷ್ಠವಾಗಿರ್ತಕ್ಕಂಥ ಕುರಿಮರಿ ಎಲ್ಲಿದೆ? ಎಲ್ಲಾ ಜನರ ಪಾಪಗಳನ್ನು ಹೊತ್ತುಕೊಂಡು ಹೋಗುವಂತ ಕುರಿಮರಿ ಎಲ್ಲಿದೆ? ಬೆತ್ಲೆಹೇಮಿನ ಗೋದಲಿಯಲ್ಲಿದೆ. ಹಲ್ಲೆಲೂಯಾ, ಆ ಕುರುಬರಿಗೆ ಯಾವಾಗ ಆ ಒಂದು ಸಂಗತಿ ತಿಳಿಸಲ್ಪಡ್ತು, ಸಂದೇಶ ತಿಳಿಸಲ್ಪಡ್ತು, ಅವರು ಕೇಳಿದ್ರು, ನಂಬಿದ್ರು. ಏನ್ ಮಾಡ್ತಾ ಇದಾರೆ? ಬೆತ್ಲೆಹೇಮಿಗೆ ಹೋಗೋಣ ನಡ್ರಿ ಅಂತೇಳಿ ಏನ್ ಮಾಡ್ತಾ ಇದಾರೆ? ತಟ್ಟನೆ ಎದ್ದು ಹೇಳ್ತಾ ಇದ್ದಾರೆ. ಒಂದು ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ನಾವು ಬೆತ್ಲೆಹೇಮಿನೊಳಗಡೆ ಇರುವಾಗ ನಮಗೆ ಆಶೀರ್ವಾದ ಇದೆ ಪ್ರಿಯರೇ. ಹಲ್ಲೆಲೂಯಾ, ಬೆತ್ಲೆಹೇಮನ್ನ ಬಿಟ್ಟು ಹೊರಟು ಹೋದ್ರು ದಂಪತಿಗಳು ಮತ್ತು ಇಬ್ರು ಮಕ್ಕಳು. ರೂತಳ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರ ಜೀವಿತ ಹೆಂಗಾಯ್ತ್ರಿ? ಶಾಪಭರಿತವಾಯ್ತು. ಹಲ್ಲೆಲೂಯಾ, ಹೋದ್ರು. ಈ ಗಂಡು ಮಗ, ಆ ನವೋಮಿಯ ಗಂಡ ಮತ್ತು ಇಬ್ರು ಮಕ್ಕಳು, ಅವ್ರೇನಾದ್ರಿ? ಬೆತ್ಲೆಹೇಮನ್ನ ಬಿಟ್ಟು ಹೋಗಿ ಎಲ್ಲಿಗೆ ಹೋದ್ರು? ಅವರು ಶಾಪಗ್ರಸ್ತವಾಗಿರ್ತಕ್ಕಂಥ ದೇಶಕ್ಕೆ ಹೋದ್ರು ಪ್ರಿಯರೇ. ಅಲ್ಲಿಗೆ ಹೋದಾಗ 3 ಏನಾದ್ರು? ಸತ್ತು ಹೋದ್ರು ಪ್ರಿಯರೇ. ಹಲ್ಲೆಲೂಯಾ, ಬೆತ್ಲೆಹೇಮನ್ನ ಬಿಟ್ಟು ನಾವು ಹೋಗೋದು ಬೇಡ, ಬೆತ್ಲೆಹೇಮಿನ ಕಡೆಗೆ ಪುನಃ ನಾವು ಬರುವಂತವರು ಆಗೋಣ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬೆತ್ಲೆಹೇಮಿನಲ್ಲಿ ಆಶೀರ್ವಾದ ಇದೆ. ಬೆತ್ಲೆಹೇಮಿನಲ್ಲಿ ದೇವರು ಇಳಿದು ಬಂದಿರತಕ್ಕಂಥ ಸ್ಥಳ ಅದಾಗಿದೆ. ಅಲ್ಲಿ ನಾವೇನ್ ಮಾಡ್ಬೇಕ್ರಿ? ಬರುವಂತವ್ರಾಗ್ಬೇಕು. ಈ ಕುರುಬರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಆ ಕುರಿಮರಿಗಳನ್ನೆಲ್ಲ ಅಲ್ಲಿ ಬಿಟ್ಟಿದ್ದಾರೆ. ಕುರಿಮರಿಗಳು ಏನಾದ್ರೂ ಪ್ರಾಬ್ಲಮ್ ಇಲ್ಲ, ನಮ್ಗೆ ಏನ್ ಮಾಡ್ಬೇಕು? ನಾವು ಮೊದಲು ರಕ್ಷಕನನ್ನ ಹೋಗಿ ನೋಡ್ಬೇಕಂತೇಳಿ ತಮಗಿರ್ತಕ್ಕಂಥ ಕೆಲವು ಇರ್ತಕ್ಕಂಥ ವಸ್ತುಗಳನ್ನ, ಕುರಿಗಳನ್ನ, ಸಣ್ಣ ಮರಿಗಳನ್ನ ಕಾಣಿಕೆಯಾಗಿ ಯಾರಿಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ? ಯಾರಿಗೆ ತಗೊಂಡ್ ಬರ್ತಾ ಇದ್ದಾರೆ?
ಯೇಸು ಕ್ರಿಸ್ತನಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವಾದಿ ದೇವನು ನರನಾಗಿ ಈ ಲೋಕಕ್ಕೆ ಬಂದಿರುವಂತ ಸಮಯದಲ್ಲಿ, ಇವರಿಗೆ ಸಂದೇಶ ತಿಳಿಸಲ್ಪಟ್ಟಂತ ಸಮಯದಲ್ಲಿ ಇವರು ಯಾರು ಮಾಡಿದ್ರು? ವಿಧೇಯತೆಯನ್ನು ಯಾರು ತೋರಿಸಿದ್ರು? ಕುರುಬರು ವಿಧೇಯತೆಯನ್ನ ತೋರಿಸಿದ್ರು ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬರು ಹೋಗಿ ಆ ಮಗುವನ್ನ ನೋಡಿ ಬಹಳ ಸಂತೋಷಪಟ್ಟು ಹಾಡುಗಳನ್ನ ಹಾಡುತ್ತಾ, ಸ್ತುತಿಗೀತೆಗಳನ್ನ ಹಾಡುತ್ತಾ, ಸಾಕ್ಷಿ ಹೇಳುತ್ತಾ ಅವ್ರು ಹಿಂತಿರುಗಿ ಎಲ್ಲಿಗೆ ಹೋದ್ರಿ? ಪುನಃ ಬಂದ್ರು ಎಂಬುದಾಗಿ. ಹಲ್ಲೆಲೂಯಾ. ಯೇಸುವಿನ ಬಗ್ಗೆ ಒಬ್ರಿಗಾದ್ರೂ ನೀವು ತಿಳಿಸಿದ್ದೀರಾ? ಕುರುಬರು ಏನ್ ಮಾಡಿದ್ರು? ಸಾಕ್ಷಿ ಹೇಳಿದ್ರು, ದೇವರು ಮಾಡಿದಂಥ ಕಾರ್ಯಗಳನ್ನ ಹೇಳಿದ್ರು, ದೂತರು ಬಂದು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಹೇಳಿದ್ರು. ನೀವು ಯೇಸುವಿನ ಕುರಿತಾಗಿ ಒಬ್ರಿಗಾಗಿ ತಿಳಿಸಿದ್ದೀರಾ? ಸಾಕ್ಷಿ ಹೇಳಿದ್ದೀರಾ? ಹಲ್ಲೆಲೂಯಾ. ಮಾತಾಡಲ್ವಾ? ಹಲ್ಲೆಲೂಯಾ. ಅನೇಕರು ಏನ್ ಮಾಡಲ್ಲ, ಯೇಸುವಿನ ಕುರಿತಾಗಿ ತಿಳಿಸಲ್ಲ. ಯಾಕೆ ತಿಳಿಸಲ್ಲ ಅಂದ್ರೆ, ಒಂದು ವೇಳೆ ಯೇಸು ಅಪ್ಪನವ್ರು ನಂಬಿಟ್ರೆ ನಮ್ಗಿಂತ ಐಶ್ವರ್ಯವಂತರಾಗ್ಬಿಡ್ತಾರಂತೇಳಿ ತಿಳಿಸಲ್ವೋ? ಇಲ್ಲಾಂದ್ರೆ ಯೇಸು ಸ್ವಾಮಿ ಅಂದ್ರೆ ಅವ್ರಿಗೆ ಹೇಳಿದ್ರ ಆ ದೇವ್ರು ಈ ದೇವ್ರು ಅನ್ಕೊಳ್ತಾರಂತೇಳಿ ತಿಳಿಸಲ್ವೋ? ಗೊತ್ತಿಲ್ಲ ಪ್ರಿಯರೇ. ಆದ್ರೆ ಯೇಸುವಿನ ಬಗ್ಗೆ ನಾವು ಉಸಿರಿರುವವರೆಗೂ ಏನ್ ಮಾಡ್ಬೇಕು? ಬಾಯಿ ತಿಳಿಸ್ತಾ ಇರಬೇಕು. ಅನೇಕರನ್ನ ಸತ್ಯ ಮಾರ್ಗದ ಕಡೆಗೆ ನಾವು ತರ್ತಾ ಇರಬೇಕು ಪ್ರಿಯರಿ. ಕುರುಬರು ಕೇಳಿದ ತಕ್ಷಣ ಏನ್ ಮಾಡಿದ್ರಿ? ವಿಧೇಯತೆಯನ್ನ ತೋರಿಸಿದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಐರಾಜ್ ಹೋಗಿ ಒಂದು ಬಿಸಿ ಬಿಸಿಯದು ಒಗ್ಗರಣೆ ಮಿರ್ಚಿ ಕಟ್ಸ್ಕೊಂಬರ್ರಿ ಅಂತೇಳಿ ಹೇಳಿದಂತ ತಿಳ್ಕೊರಿ. ಐರಾಜ್ ಅಲ್ಲೇ ಕುಂತ್ಕೊಂಡ್ ಅಂತ ತಿಳ್ಕೊರಿ. ಮಾತು ಕೇಳಿದಂಗ, ವಿಧೇಯತೆ ತೋರಿಸಿದಂಗ ಕೇಳಿದಾನೆ ಸೌಂಡ್, ಆದ್ರೆ ಏನ್ ಮಾಡಿಲ್ಲ? ಬಿಸಿ ಬಿಸಿ ಮಿರ್ಚಿ ಮತ್ತು ಒಗ್ಗರಣೆ ಸುಸ್ಲಾ ತಗೊಂಡು ಬರಲಿಲ್ಲ. ಕೇಳಿದಾನ ಅಷ್ಟೇ, ಅಲ್ಲೇ ಇದ್ದಾನೆ, ಮುಂದಕ್ಕೆ ಹೋಗ್ಲಿಲ್ಲ, ಮಿಸಿಗಾಡ್ಲಿಲ್ಲ. ಅಂತಂದ್ರೆ ಏನರ್ಥ? ವಿಧೇಯತೆ ತೋರಿಸ್ಲಿಲ್ಲ ಅಂತೇಳಿ ಅರ್ಥ. ವಿಧೇಯತೆ ಅಂದ್ರೆ ಏನ್ರಿ? ಮಾತು ಕೇಳಿದ ಮೇಲೆ ಆ ಮಾತಿನ ಪ್ರಕಾರವಾಗಿ ನಡೆದುಕೊಳ್ಳುವಂಥದ್ದು. ಹಲ್ಲೆಲೂಯಾ. ಎರಡನೇದಾಗಿ ವಿಧೇಯತೆ ಗುಂಪಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಎರಡನೇದಾಗಿ ವಿಧೇಯತೆಯನ್ನು ಯಾರು ತೋರಿಸಿದ್ರಂದ್ರೆ ಜ್ಞಾನಿಗಳು ಪ್ರಿಯರೇ. ಲೂಕನ್ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲ 12 ವಚನಗಳನ್ನು ನಾವು ನೋಡುವಾಗ, ಯಾವಾಗ ನಕ್ಷತ್ರ ಉದಯಿಸಿತು ಜ್ಞಾನಿಗಳು ತಮ್ಮ ಧರ್ಮ ಪುಸ್ತಕಗಳನ್ನು ತೆರಿತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಗ್ರಂಥಗಳನ್ನು ತೆರಿತಾ ಇದ್ದಾರೆ. ತೆರೆಯುವಂತ ಸಮಯದಲ್ಲಿ ಜಂಡ ಅವ್ಯಸ್ತ ಎನ್ನುವಂತ ಪುಸ್ತಕ, ಅವರ ಧಾರ್ಮಿಕವಾಗಿರ್ತಕ್ಕಂತಹ ಗ್ರಂಥ, ಅದರ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ವಾಕ್ಯ ಪ್ರಭಾವಿತ ಮಾಡ್ತಾ ಇದೆ. ಯಾರನ್ನ? ಈ ಜ್ಞಾನಿಗಳನ್ನ. ಅಲ್ಲಿ ವಾಕ್ಯ ಏನಿದೆ ಅಂದ್ರೆ, ಆಕಾಶದಲ್ಲಿ ಯಾವಾಗ ಹೊಸದಾಗಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರ ಉದಯವಾಗುತ್ತೋ ಆ ಸಮಯದಲ್ಲಿ ಲೋಕಕ್ಕೆ ಬರಬೇಕಾಗಿರ್ತಕ್ಕಂಥ ರಕ್ಷಕನೇನಾಗಿರ್ತಾನೆ? ಹುಟ್ಟಿರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಆತನು 13 ವರ್ಷ ಕನ್ನಿಕೆಯ ಗರ್ಭದಲ್ಲಿ ಉದಯಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆವಾಗ ಅವರು ತಿಳಿದುಕೊಂಡು ಅದನ್ನ ಗ್ರಹಿಸಿಕೊಂಡು ಏನ್ ಮಾಡ್ತಾ ಇದ್ದಾರೆ? ಅವರಿಗಿರ್ತಕ್ಕಂಥ ಆಸ್ತಿ ಅಂತಸ್ತು ಜ್ಞಾನವನ್ನ ಬದಿಗೊತ್ತಿ ಏನ್ ಮಾಡ್ತಾ ಇದ್ದಾರೆ? ಒಂಟಿಗಳನ್ನ ರೆಡಿ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾರೆ? ಪ್ರಯಾಣ ಬೆಳೆಸ್ತಾ ಇದ್ದಾರೆ ಪ್ರಿಯರೇ. ಯಾರು? ಜ್ಞಾನಿಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ? ಕೂಸು ಇರುವಂತ ಸ್ಥಳಕ್ಕೆ. ಹುಟ್ಟಿರ್ತಕ್ಕಂಥ ಮಗು ಬೇರೆ ಯಾರು ಅಲ್ಲ. ಯಾರು? ದೇವಕುಮಾರನು, ದೇವರಾಗಿರುವ ಆತನು ನರನಾಗಿ ಬಂದಿದ್ದಾನೆ ಎಂಬುದಾಗಿ ನೆನೆಸಿ ಇವ್ರೇನ್ ಮಾಡ್ತಾ ಇದ್ದಾರೆ? ಆ ಕೂಸು ಇರುವಂತ ಸ್ಥಳದ ಕಡೆಗೆ ಹೋಗ್ತಾ ಇದ್ದಾರೆ ಪ್ರೇಯರ್. ಯಾರಿವರು? ಜ್ಞಾನಿಗಳು ಪ್ರೇಯರ್. ಅವರು ಬರಬೇಕಾದ್ರೆ ನದಿಗಳನ್ನ ದಾಟಿ ಬಂದ್ರು, ಅರಣ್ಯಗಳನ್ನ ದಾಟಿ ಬಂದ್ರು, ಅಡವಿಯನ್ನ ದಾಟಿ ಬಂದ್ರು, ಮರುಭೂಮಿಯನ್ನ ದಾಟಿ ಬಂದ್ರು, ಏನೆಲ್ಲ ಕಷ್ಟಪಟ್ರು. ಹಲ್ಲೆಲೂಯಾ. ಪ್ರೈಸ್ ನಾವು ನೋಡ್ತಾ ಇದ್ದೀವಿ. 2ನೇ ಗುಂಪಿನಲ್ಲಿರುವಂಥವ್ರು ಯಾರ್ರೀ? ವಿಧೇಯತೆ ಗುಂಪಿನಲ್ಲಿರುವಂಥವರು ಜ್ಞಾನಿಗಳು. ಮೊದಲನೇದಾಗಿ ಕುರುಬರು ಪ್ರೇಯರೆ. ಹಲ್ಲೆಲೂಯಾ. ಅವರನ್ನ ಯಾಕೆ ವಿಧೇಯತೆ ತೋರಿಸಿರಂತೇಳಿ ಹೇಳ್ತಾ ಇದೀವಿ ಅಂದ್ರೆ, ಅವರು ಸತ್ಯವನ್ನ ತಿಳಿದುಕೊಂಡ ಮೇಲೆ ಸತ್ಯಕ್ಕೋಸ್ಕರವಾಗಿ ಪ್ರಯಾಸ ಪಟ್ಟರು. ಹಲ್ಲೆಲೂಯಾ. ಸತ್ಯವನ್ನ ಮರೆಮಾಚಲಿಲ್ಲ, ಸತ್ಯವನ್ನ ಅಸತ್ಯವಾಗಿ ಬೋಧಿಸಲಿಲ್ಲ. ಸತ್ಯ ತಿಳಿದುಕೊಂಡ ಮೇಲೆ ಅದು ನಿಜವಾಗಿದೆ ಎಂಬುದಾಗಿ ಗ್ರಹಿಸಿಕೊಂಡು ಪ್ರಯಾಣ ಮಾಡುವುದಕ್ಕೋಸ್ಕರವಾಗಿ ಸಿದ್ಧರಾದ್ರೆ. ಅವ್ರಿಗೆ ಗೊತ್ತಿದೆ ನಾವು ಕೂಸು ಎಲ್ಲಿದೆ ಅಂತೇಳಿ? ಗೊತ್ತಿಲ್ಲ. ಆದ್ರೆ ಏನ್ ಮಾಡ್ತಾ ಇದ್ದಾರೆ? ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಜ್ಞಾನವನ್ನ ಪಡೆದುಕೊಳ್ಳಬೇಕಾದ್ರೆ ಆ ವ್ಯಕ್ತಿ ಅನೇಕ ಪುಸ್ತಕಗಳನ್ನ ಏನ್ ಮಾಡ್ಬೇಕ್ರಿ? ಓದಬೇಕು. ಸರ್ಚ್ ಏನ್ ಮಾಡ್ಬೇಕ್ರಿ? ಹುಡುಕ್ಬೇಕು. ಅನೇಕ ಪುಸ್ತಕಗಳಿರ್ತಕ್ಕಂಥ ವಿಚಾರಗಳನ್ನ, ಸಿದ್ಧಾಂತಗಳನ್ನ ಆತನ ಏನ್ ಮಾಡ್ಬೇಕು? ತಿಳಿದುಕೊಳ್ಳಬೇಕು. ಆವಾಗ ಮಾತ್ರ ಜ್ಞಾನ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರು. ಈ ಜ್ಞಾನಿಗಳು ಯಾರನ್ನ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ? ಹುಟ್ಟಬೇಕಾಗಿರ್ತಕ್ಕಂಥ ದೇವರು ಎಲ್ಲಿ ಹುಟ್ಟಿದ್ದಾನೋ ಆ ಸ್ಥಳವನ್ನ ಗೊತ್ತಿರಲಾರ್ದೆ ರಾತ್ರಿಯಲ್ಲೆಲ್ಲ ಪ್ರಯಾಣ ಮಾಡ್ತಾ ಇದ್ದಾರೆ. ಡೇ ಅಲ್ಲೆಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ? ರೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ರಿ? ನಕ್ಷತ್ರ ಯಾವಾಗ ಕಾಣಿಸುತ್ತೆ? ಹಗಲಲ್ಲಿ ಕಾಣಿಸುತ್ತಾ? ರಾತ್ರಿ ಕಾಣಿಸುತ್ತಾ?
ರಾತ್ರಿ ಕಾಣಿಸುತ್ತೆ. ಹಲ್ಲೆಲೂಯಾ. ರಾತ್ರಿ ಆ ನಕ್ಷತ್ರ ಏನ್ ಮಾಡ್ತಾ ಇದೆ? ದಾರಿ ನಡೆಸ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಇವರು ಸತ್ಯವನ್ನು ತಿಳ್ಕೊಂಡ ಮೇಲೆ ಅದಕ್ಕೆ ವಿಧೇಯತೆಯನ್ನು ತೋರಿಸಿ ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಆ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಕೂಸಿರುವಂತ ಸ್ಥಳದ ಕಡೆಗೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾನು ಸಂದೇಶವನ್ನು ಮುಗಿಸ್ಲಿಕ್ಕೆ ಬರ್ತಾ ಇದ್ದೇನೆ. ಕೊನೆಯದಾಗಿ 3ನೇ ಗುಂಪು ಯಾವ ಗುಂಪು ಅಂದ್ರೆ, ಯೇಸು ಸ್ವಾಮಿಯನ್ನ ವಿಸರ್ಜಿಸಿದಂತ ಗುಂಪು. ವಿಸರ್ಜನೆ ಅಂದ್ರೆ ಏನು? ಹೊರಗಡೆ ಹಾಕಿದಂತ ಗುಂಪು. ಗೊತ್ತಿದ್ದು ಕೂಡ ನಮಗೆ ಯೇಸು ಬೇಕಾಗಿಲ್ಲ, ಯೇಸು ದೇವರಾಗಿರ್ಬೋದು, ಆದ್ರೆ ನಮಗೇನು ಪ್ರಯೋಜನ? ನಮಗೆ ಬೇಕಾಗಿಲ್ಲ, ಸತ್ತವ್ರ ಸಾಹಿತಿ ಹೊರತಾಗಿ ನಾವು ಯೇಸು ಸ್ವಾಮಿಯನ್ನ ನಂಬೋದಿಲ್ಲ ಅನ್ನುವಂಥವ್ರು ಇರ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಇದ್ರಿರ್ಬೋದ್ರಿ ದೇವರು, ನಮಗೆ ಹಾಕಬೇಕು, ನಮಗೆ ಊಟ ಮಾಡೋದಕ್ಕೆ ಆಹಾರ ಐತಿ, ಹಣ ಐತಿ, ವಸ್ತ್ರ ಐತಿ, ಇಳ್ಕೊಳ್ಳೋಕೆ ಒಳ್ಳೆ ಅರಮನೆಗಳದವ, ನಮಗೆ ಯಾಕೆ ಬೇಕು ಯೇಸು ಎಂಬುದಾಗಿ ಅನೇಕರು ಇವತ್ತು ಹೆಂಗ್ ವಿಸರ್ಜನೆ ಮಾಡ್ತಾರೋ ಆವತ್ತು ಕೂಡ ಅನೇಕರು ಏನ್ ಮಾಡಿದ್ರು? ಯೇಸುವನ್ನ ವಿಸರ್ಜಿಸಿದರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಯೇಸುವನ್ನ ವಿಸರ್ಜಿಸಿದವನು ಎಲ್ಲಿಗೆ ಹೋಗ್ತಾನಂತೆ? ಪಾತಾಳಕ್ಕೆ ಇಳಿದು ಹೋಗ್ತಾನೆ. ಅವನಿಗೆ ಪಾತಾಳದ ದ್ವಾರಗಳು ಯಾವಾಗಲೂ ಕೂಡ ಏನಾಗಿರ್ತವೆ? ಓಪನ್ ಆಗಿರ್ತವೆ. ನರಕ ಅವನಿಗೋಸ್ಕರವಾಗಿ ಯಾವಾಗಲೂ ಕೂಡ ಕಾಯ್ತಾ ಇರ್ತವೆ. ಯೇಸುವನ್ನ ಯಾರು ನಂಬುತ್ತಾರೋ ಅವ್ರಿಗೆ ಏನಿದೆ ಅಂತೆ? ರಕ್ಷಣೆ ಇದೆ, ನಿತ್ಯ ಜೀವವಿದೆ, ಪರಲೋಕ ಇದೆ, ಬಂಗಾರದ ಪಟ್ಟಣ ಇದೆ, ಅಳಿದು ಹೋಗಲಾರದಂತ ರಾಜ್ಯ ಅವರಿಗೋಸ್ಕರವಾಗಿದೆ. ಅದ್ರ ಸಲುವಾಗಿ ಮೊದಲನೇದಾಗಿ ವಾಕ್ಯ ಓದಿಸಿದೆ ನಾ, ಏನಂತೇಳಿ? ಆತನ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ, ಅಂತ್ಯವಿಲ್ಲದ ರಾಜ್ಯದಲ್ಲಿ ಪ್ರತಿನಿಧಿಗಳು ಆಗಿ ದೇವರು ಯಾರನ್ನ ಸ್ವೀಕಾರ ಮಾಡ್ತಾನೆ? ಯೇಸು ಸ್ವಾಮಿಯನ್ನು ನಂಬಿದಂತ ಪ್ರತಿಯೊಬ್ಬ ಮಗನನ್ನ, ಪ್ರಿಯರೇ, ಮಗಳನ್ನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸತ್ಯವೇದದಲ್ಲಿ ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿಯನ್ನ ಯಾರು ವಿಸರ್ಜನೆ ಮಾಡಿದ್ರಂದ್ರೆ, ಯೇಸು ಸ್ವಾಮಿ ಹುಟ್ಟಿರ್ತಕ್ಕಂಥ ಗೋದಲಿಯ ಸಮೀಪದಲ್ಲಿ ಏನಂತೇಳಿ ವಾಕ್ಯ ಬರೆಯಲ್ಪಟ್ಟಿದೆ ಅಂದ್ರೆ, ಅಲ್ಲಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅಂತೇಳಿ ಏನಂತೇಳಿ ಹೇಳ್ತಾ ಇದೆ? ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ. ಇವತ್ತಿನ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಲಾಡ್ಜ್ ಅಲ್ಲಿ ರೂಮ್ಗಳು ಇಲ್ಲದ ಕಾರಣ. ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ, ಹಲ್ಲೆಲೂಯಾ. ಲಾಡ್ಜ್ಗಳಲ್ಲಿ ರೂಮ್ಗಳೆಲ್ಲ ಏನಾಗ್ಬಿಟ್ಟವೆ? ಬುಕ್ ಆಗಿಬಿಟ್ಟವೆ. ಯಾವ ಲಾಡ್ಜಲ್ಲಿ ಇರ್ತಕ್ಕಂಥ ರೂಮ್ಗಳು ಯಾವ ಕೂಡ ಖಾಲಿ ಇಲ್ಲ. ಅದ್ರ ಸಲುವಾಗಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ, ಅಲ್ಲಿ ಹೊರಗಡೆ ಇರ್ತಕ್ಕಂಥ ಸ್ಥಳದಲ್ಲಿ ಏನ್ ಮಾಡಿದ್ಲು ಆಕೆ? ಮರಿಯಳು ಜನ್ಮ ನೀಡಿದ್ಲು. ಇವರು ಹೋಗಿ ಏನ್ ಮಾಡಿದ್ದಾರೆ? ಛತ್ರ ಯಜಮಾನನಿಗೆ ಹೇಳಿದ್ದಾರೆ, ನಮಗೆ ಒಂದು ಸ್ಥಳ ಮಾಡಿಕೊಡು, ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಎಂಬುದಾಗಿ ಹೇಳಿದಾಗ ಛತ್ರದ ಯಜಮಾನ ಏನಂತ ಹೇಳಂತ ಇದ್ದಾನೆ? ಇಲ್ಲ, ಸ್ಥಳ ಇಲ್ಲ. ಆತನ ಅಂದುಕೊಂಡಿರ್ಬೋದು ಎಷ್ಟೋ ಜನರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಂತೇಳಿ, ಆದ್ರೆ ಅಲ್ಲಿ ಬಂದಿರುವ ಆತನ ಯಾರೆಂಬುದಾಗಿ ಗ್ರಹಿಸಲಾರದಂತ ಒಂದು ಸ್ಥಿತಿಯಲ್ಲಿ ಇದ್ದಾನೆ ಪ್ರೇರ. ಆತನಿಗೆ ಒಂದೇ ಕೆಲಸ ಗೊತ್ತಿರೋದು, ಏನ್ರಿ? ಕೆಲಸ. ಆತನಿಗೆ ಗೊತ್ತಿರೋದೇನ? ಕೆಲಸ. ಫುಲ್ ಬಿಸಿ, ಎಲ್ಲ ಟೈಮ್ ಬಿಸಿ. ಯೇಸು ಸ್ವಾಮಿ ಬಳಿಗೆ ಬರಲಾರದಷ್ಟು ಬಿಸಿ ಆಗಿಬಿಟ್ಟಿದ್ದಾನೆ. ಯಾರು? ಆ ಛತ್ರದ ಯಜಮಾನ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಗೆ ಹುಟ್ಟಿದಂಥ ಸಮಯದಲ್ಲಿ ಅಲ್ಲಿ ಹರ್ಷ ಉಲ್ಲಾಸಗಳು ಆದಂಥ ಸಮಯದಲ್ಲಿ ಭಯಂಕರವಾಗಿ ಎಲ್ಲ ಜನರು ಧಾವಿಸಿ ಬರುವಂಥ ಸಮಯದಲ್ಲಿ ಇವರು ಮಾತ್ರ, ಛತ್ರದ ಯಜಮಾನ ಮಾತ್ರ ಎಲ್ಲಿ ಬಿಜಿ ಇದ್ದಾನೆ? ಛತ್ರದಲ್ಲಿ ಬಿಜಿ ಇದ್ದಾನೆ, ಅಲ್ಲಿ ಬಿಜಿ ಇದ್ದಾನೆ. ಏನಂತೇಳಿ? ಆ ರೂಮು ಈ ರೂಮು ಅದು ಇದು ಅಂತೇಳಿ ಬಿಜಿ ಇದ್ದಾನೆ ಹೊರತಾಗಿ ಅಲ್ಲೇ ಗೋದಲಿಯ ಪಕ್ಕದಲ್ಲಿ ಪ್ರಿಯರೇ, ಛತ್ರದ ಪಕ್ಕದಲ್ಲಿ ಏನಿದೆ? ಕೊಟ್ಟಿಗೆ ಇದೆ. ಆ ಕೊಟ್ಟಿಗೆಯಲ್ಲಿ ಇರ್ತಕ್ಕಂಥ ಮಗುವನ್ನು ನೋಡ್ಲಿಕ್ಕೆ ಬರಲಿಲ್ಲ. ಯೇಸು ಹುಟ್ಟಿದಾನಂತೇಳಿ ಗೊತ್ತು, ಆದ್ರೆ ನೋಡೋದಕ್ಕೆ ಏನ್ ಮಾಡಲಿಲ್ಲ? ಬರಲಿಲ್ಲ. ರಕ್ಷಕನೆಂಬುದಾಗಿ ಗೊತ್ತು, ಆದ್ರೆ ನೋಡೋದಕ್ಕೆ ಏನ್ ಮಾಡಲಿಲ್ಲ? ಬರಲಿಲ್ಲ ಪ್ರಿಯರೇ. ಯೇಸುವನ್ನ ಏನ್ ಮಾಡಿದ? ವಿಸರ್ಜನೆ ಮಾಡಿದ. ಗೊತ್ತಿದ್ರು ಕೂಡ ಏನ್ ಮಾಡಲಿಲ್ಲ? ಯೇಸು ಇರುವಂತ ಸ್ಥಳದ ಕಡೆಗೆ ಬರಲಿಲ್ಲ ಪ್ರಿಯರೇ. ಎರಡನೇದಾಗಿ ಯೇಸುವನ್ನ ವಿಸರ್ಜನೆ ಮಾಡಿದಂಥವ್ರು ಯಾರಂತೇಳಿ ಅಂದ್ರೆ, ಹೆರೋದ ಮಹಾರಾಜ. 2ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ನೋಡುವಾಗ, ಈ ಜ್ಞಾನಿಗಳು ಯೇಸು ಸ್ವಾಮಿಯನ್ನ ರಾಜಾದಿರಾಜನಾಗಿ ಹುಟ್ಟಬೇಕಾಗಿರುವಂಥದ್ದು ಅರಮನೆಯಲ್ಲಿ ಎಂಬುದಾಗಿ ತಿಳಿದುಕೊಂಡು ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಹೆರೋದನ ಬಳಿಗೆ ಬಂದಾಗ, ಯಹೂದ್ಯರ ರಾಜನಾಗಿ ಹುಟ್ಟಬೇಕಾದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವಂತ ನಕ್ಷತ್ರವನ್ನ ನಾವು ಮೂಡಣ ದೇಶದಲ್ಲಿ ನೋಡಿ ಆತನನ್ನ ಅಡ್ಡ ಬಿದ್ದು ನಮಸ್ಕಾರ ಮಾಡುವುದಕ್ಕೆ ನಾವು ಬಂದೆವು ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಆವಾಗ ಯೆರೂಸಲೇಮಿನಲ್ಲಿ ಇರುವಂತವರು, ಹೆರೋದನು ಎಲ್ಲರೂ ಕೂಡ ಏನ್ ಮಾಡಿದ್ರಂತೆ? ಕಳವಳಪಟ್ರು. ಏನ್ ಮಾಡಿದ್ರು? ಕಳವಳಪಟ್ರು. ಯೇಸು ಸ್ವಾಮಿ ಹುಟ್ಟಿರುವಂಥದ್ದು ಲೋಕಕ್ಕೆಲ್ಲ ಸಂತೋಷದ ಮಹಾ ಸಂತೋಷವನ್ನುಂಟುವ ಶುಭ ಸಮಾಚಾರ ಅಂತೇಳಿ ಹೇಳಿದ್ರೆ, ಆದ್ರೆ ಈ ಹೆರೋದ ಮಹಾರಾಜ್ ಏನ್ ಮಾಡ್ತಾ ಇದ್ದಾನೆ? ಕಳವಳ ಪಡ್ತಾ ಇದ್ದಾನೆ. ಯಾಕೆ ಕಳವಳ ಪಡ್ತಾ ಇದ್ದಾನೆ ಹೇಳ್ರಿ ನೋಡೋಣ? ಆತಂದು ಕುರ್ಚಿ ಹೋಗುತ್ತೆ ಅಂತ ಹೇಳಿ.
ಹಲ್ಲೆಲೂಯಾ. ಯಾಕ್ರಿ? ಆತನ ಕುರ್ಚಿ ಹೋಗುತ್ತೆ, ರಾಜನು ಹುಟ್ಟುತ್ತಲೇ ರಾಜನು, ಯಾರಿಗೂ ಕೂಡ ಅಂತ ಬಿರುದು ಇಲ್ಲವೇ ಇಲ್ಲ. ಹುಟ್ಟುತ್ತಲೇ ರಾಜಾದಿರಾಜನಾಗಿ ಹುಟ್ಟಿರ್ತಕ್ಕಂಥ ಆತನನ್ನ ಹುಡುಕಿಕೊಂಡು ಬಂದಿದ್ದೀವಿ ಅಂತೇಳಿ ಜ್ಞಾನಿಗಳು ಹೇಳಿದಾಗ ತಲೆ ಗಿರ್ರಂದಿದೆ. ಯಾರಿಗೆ? ಹೆರೋದ ರಾಜನಿಗೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅಯ್ಯೋ ನನ್ನ ಕುರ್ಚಿ ಹೋಗ್ಬಿಡುತ್ತೆ ಅಂತೇಳಿ ಏನ್ ಮಾಡ್ತಾ ಇದ್ದಾನ್ರಿ ಹೆರೋದ ಮಹಾರಾಜ? ಏನ್ ಮಾಡ್ತಾ ಇದ್ದಾನೆ? ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳಿಗೆ, ಅಲ್ಲಿರ್ತಕ್ಕಂಥ ಮಹಾಯಾಜಕರಿಗೆ ಹುಟ್ಟಬೇಕಾಗಿರುವಂಥದ್ದು ಎಲ್ಲಿ ಎಂಬುದಾಗಿ ಹೇಳಿದಾಗ ಆ ಶಾಸ್ತ್ರಿಗಳು, ಅಲ್ಲಿರ್ತಕ್ಕಂಥ ಯಾಜಕರು ಹೇಳ್ತಾರೆ ಏನಂತೇಳಿ, ಬೆತ್ಲೆಹೇಮಿನಲ್ಲಿಯೇ ಹುಟ್ಟುತ್ತಾನೆ ಅಂತೇಳಿ. ಎಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ? ಬೆತ್ಲೆಹೇಮಿ, ಯಹೂದ ಸೀಮೆ ಬೆತ್ಲೆಹೇಮೆ, ನೀನು ಎಷ್ಟು ಮಾತ್ರಕ್ಕೂ ಚಿಕ್ಕವನಲ್ಲ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ವಾಕ್ಯ ಹೇಳ್ತೇನೆ ಅಂತೇಳಿ, ನಿನ್ನೊಳಗಿಂದ ನನ್ನ ಪ್ರಜೆಗಳನ್ನ ಆಳುವುದಕ್ಕಾಗಿ ಯಾರು ಬರ್ತಾರೆ? ಒಬ್ಬ ನಾಯಕ ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಬ್ಬ ರಾಜನು ಬರ್ತಾನೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಈ ಹೆರೋದ ರಾಜನ್ ಏನಂತಾನಂದ್ರೆ, ನೀವು ಮೊದಲು ಹೋಗಿ ಏನ್ ಮಾಡ್ರಿ, ಆರಾಧನೆ ಮಾಡಿ ಬರ್ರಿ, ಆಮೇಲೆ ನನಗೆ ಬಂದು ತಿಳಿಸಿರಿ, ನಾನೇನು ಮಾಡ್ತೀನಿ, ಬಂದು ಕೂಸಿಗೆ ನಮಸ್ಕಾರ ಮಾಡ್ತೀನಿ, ನಾನು ಕೂಡ ಅಡ್ಡ ಬಿದ್ದು ಆರಾಧನೆ ಮಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಹೆರೋದ ರಾಜನಿಗೆ ಗೊತ್ತು ಬೆತ್ಲೆಹೇಮಿನಲ್ಲಿ ಯೇಸು ಹುಟ್ಟಿದ್ದಾನೆ ಅಂತೇಳಿ. ಆದ್ರೆ ಹೆರೋದ ಮಹಾರಾಜ ತನಗಿರುವಂತ ಗರ್ವ ಅಹಂಕಾರದ ನಿಮಿತ್ತವಾಗಿ ಪಕ್ಕದಲ್ಲೇ ಎಷ್ಟು ಮೈಲು? 5 ಮೈಲು. ಯೆರೂಸಲೇಮಿನಿಂದ ಬೆತ್ಲೆಹೇಮಿಗೆ ಎಷ್ಟು ಮೈಲ್ ರೀ? 5 ಮೈಲು. ಯೋಸೇಫ ಮರಿಯಳು ನಜರೇತಿನಿಂದ ತುಂಬು ಗರ್ಭಿಣಿ ಆಗಿರ್ತಕ್ಕಂಥ ಆಕೆ 110 ಕಿಲೋಮೀಟರ್, 85 ಮೈಲುಗಳಷ್ಟು ಏನ್ ಮಾಡಿದ್ದಾರೆ? ಅವರು ನಡೆದುಕೊಂಡು ಬಂದಿದ್ದಾರೆ, ಕತ್ತೆಯ ಮೇಲೆ ಬಂದಿದ್ದಾರೆ, ಸ್ವಲ್ಪ ಹೊತ್ತು ನಡೆದುಕೊಂಡು ಬಂದಿದ್ದಾರೆ, ಭಯಂಕರವಾದ ಯಾತ್ರೆಯನ್ನು ಮಾಡಿದ್ದಾರೆ. ಈ ಜ್ಞಾನಿಗಳು 1500 ಮೈಲುಗಳಿಂದ ಯೇಸುವನ್ನ ಹುಡುಕಿಕೊಂಡು ಬಂದಿದ್ದಾರೆ. 5 ಮೈಲ್ ದೂರ ಇರ್ತಕ್ಕಂಥ ಈ ಹೆರೋದ ಮಹಾರಾಜ, 10 ಹೆಜ್ಜೆ ದೂರ ಇರ್ತಕ್ಕಂಥ ಛತ್ರದ ಯಜಮಾನ ಯೇಸುವನ್ನ ಏನ್ ಮಾಡಲಿಲ್ಲ? ವಿಸರ್ಜನೆ ಮಾಡಿದ್ರು, ಒಪ್ಪಿಕೊಳ್ಳಲಿಲ್ಲ. ಆತನ ದೇವರು ಎಂಬುದಾಗಿ ಆತನ ಬಳಿಗೆ ಬರಲಿಲ್ಲ. ಪ್ರಿಯರೇ, ಹೆರೋದ ಮಹಾರಾಜ ತನ್ನ ಕುರ್ಚಿ ಹೋಗುತ್ತಂತೇಳಿ ಅಸೂಯೆ ಪಟ್ಟ, ಗರ್ವಪಟ್ಟ, ಅಹಂಕಾರ ಪಟ್ಟ. ಗೊತ್ತಿದ್ದಾಗಲೂ ಕೂಡ ಯೇಸುವಿನ ಬಳಿಗೆ ಹೆರೋದ ಮಹಾರಾಜನು ಹೋಗಲಿಲ್ಲ. ಪ್ರಿಯರೇ, 3ನೇ ಗುಂಪು ಯಾವ ಗುಂಪು ಅಂದ್ರೆ ಅಯ್ಯರ್ ಗುಂಪು. ಯಾರ್ರೀ? ಮಹಾಯಾಜಕರು. ಮತ್ತೆ ಯಾರಂತೆ? ಶಾಸ್ತ್ರಿಗಳು. ಹೇಳಿದ್ರು ಏನಂತೇಳಿ? ಯೇಸು ಎಲ್ಲಿ ಹುಡ್ತಾನಂತ ಹೇಳಿದ್ರು? ಬೆತ್ಲೆಹೇಮಿನಲ್ಲಿ ಹುಟ್ಟಿದಾನಂತೇಳಿ ಹೇಳಿದ್ರು. ಹೇಳಿದಂಥವ್ರು ಅಲ್ಲಿ ಹೆಜ್ಜೆ ಇಡ್ಲಿಲ್ಲ. ಅಲ್ಲಿ ಹೇಳಿದ್ರು, ಆದ್ರೆ ಏನ್ ಮಾಡ್ಲಿಲ್ಲ? ಹೆಜ್ಜೆ ಇಡ್ಲಿಲ್ಲ. ಇವ್ರಿಗೆ ಇಷ್ಟ ಇಲ್ಲ. ದೇವರು ನರನಾಗಿ ಬಂದಿದ್ದಾನೆಂಬುದಾಗಿ ದೇವರು ಮೊದಲೇ ತಿಳಿಸಿದ್ದಾಗಲೂ, ದೇವರು ಆ ಜ್ಞಾನವನ್ನ ಕೊಟ್ಟಿದ್ದಾಗಲೂ ಕೂಡ ಇವ್ರು ಏನ್ ಮಾಡ್ಲಿಲ್ಲ ರೀ? ಹೆಜ್ಜೆ ಇಡ್ಲಿಲ್ಲ. ಪ್ರಿಯರೇ, ಕಾರಣ ಏನ್ರಿ? ಇವರಲ್ಲಿರ್ತಕ್ಕಂಥ ಸ್ವನೀತಿ ಏನಿದೆ? ಇವ್ರಿಗೆ ಸ್ವಂತ ನೀತಿ. ಹಲ್ಲೆಲೂಯಾ. ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು? ನಾವ್ಯಾಕೆ ಅದನ್ನ ಮಾಡಬೇಕು? ನಾವ್ಯಾಕೆ ಆ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ, ಅಡ್ಡ ಬೀಳೋದಕ್ಕೋಸ್ಕರವಾಗಿ ಅಲ್ಲಿಗೆ ಹೋಗಬೇಕು ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡ್ರು. ಪ್ರಿಯರೇ, ಯಾರು? ಈ ಶಾಸ್ತ್ರಿಗಳು ಮತ್ತು ಮಹಾಯಾಜಕ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ನೀನು ಯಾವ ಗುಂಪಿನಲ್ಲಿದ್ದೀಯ? ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೋ. ವಿಶ್ವಾಸಿಗಳ ಗುಂಪಿನಲ್ಲಿದ್ರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ವಿಧೇಯತೆ ಗುಂಪಿನಲ್ಲಿದ್ರೆ ನೀನೇನಾಗು? ವಿಶ್ವಾಸಿಗಳ ಗುಂಪಿನ ಕಡೆಗೆ ನೀನು ಬಾ. ಒಂದು ವೇಳೆ ವಿಸರ್ಜನೆ ಗುಂಪಿನಲ್ಲಿದ್ರೆ ಈ ಸಮಯದಲ್ಲಿ ನೀನು ಏನ್ ಮಾಡು? ನಿನ್ನ ದೇಹವನ್ನ, ಆತ್ಮವನ್ನ, ನಿನ್ನ ಪ್ರಾಣವನ್ನ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಅಂತ್ಯವಿಲ್ಲದ ರಾಜ್ಯದಲ್ಲಿ ನೀನು ಕೂಡ ಪ್ರತಿನಿಧಿ ಆದರೆ, ದೇವ್ರ ವಾಕ್ಯ ಹೇಳುತ್ತೆ, ಈ ಆಕಾಶ ಅಳಿದು ಹೋಗುತ್ತೆ, ಈ ಆಕಾಶ ಅಳಿದು ಹೋಗುತ್ತೆ, ಈ ಭೂಮಿ ಕೂಡ ಅಳಿದು ಹೋಗುತ್ತೆ, ಆದರೆ ಎಂದೆಂದಿಗಿರುವಂಥದ್ದು ಯಾವುದ್ರಿ? ದೇವರ ಮಾತು. ಆ ಮಾತು ಯಾರು? ದೇವರೇ ಆಗಿದ್ದಾನೆ, ದೇವರ ರಾಜ್ಯ. ಪ್ರಿಯರ, ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ಎಲ್ಲರೂ ನಿಂತ್ಕೊಳ್ಳೋಣ ಈ ಸಮಯದಲ್ಲಿ. ಇವತ್ತು ದೇವರು ಕಡೆಗೆ ನೀನು ಬರುವುದೇ ಆದರೆ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ. ನಂಬಲಾರದವರಿಗೆ ದಂಡನೆ ಇದೆ, ನರಕ ಇದೆ, ಅಗ್ನಿ ನರಕ ಇದೆ, ಪಾತಾಳ ಇದೆ. ಯೇಸುವನ್ನು ನಂಬಿದವರಿಗೆ ನಿತ್ಯ ಜೀವವಿದೆ. ಪ್ರಿಯರೇ, ಪರಲೋಕ ಇದೆ, ಬಂಗಾರದ ಪಟ್ಟಣ, ಬಂಗಾರದ ಮನೆಗಳು, ಬಂಗಾರದ ಬೀದಿಗಳು, ಹೊಸ ಆಕಾಶ, ಹೊಸ ಭೂಮಿಯಲ್ಲಿ ಜೀವಿಸುವಂತ ಸ್ಥಿತಿ, ಸ್ಥಿತಿ, ನಿತ್ಯ ಶಾಶ್ವತವಾಗಿರ್ತಕ್ಕಂಥ ರಾಜ್ಯದ ಸ್ಥಿತಿ. ಪ್ರಿಯನೇ, ಪ್ರಿಯಳೇ, ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ವಿಶ್ವಾಸಿಗಳ ಗುಂಪಿನಲ್ಲಿದ್ದೀಯಾ? ಮರಿಯಳು ಯೋಸೇಫನು ಸಾಯಲಿಕ್ಕೆ ಸಿದ್ಧರಾದ್ರು. ಪ್ರಿಯರೇ, ಇವತ್ತು ನಿನ್ನ ವಿಶ್ವಾಸ ಯಾವ ರೀತಿಯಾಗಿದೆ?
ಕುರುಬರು ಜ್ಞಾನಿಗಳು ವಿಧೇಯತೆಯನ್ನು ತೋರಿಸಿದ್ರು. ಇವತ್ತು ನೀನು ವಿಧೇಯತೆಯನ್ನು ತೋರಿಸ್ತಾ ಇದೀಯಾ? ಅವಿಧೇಯತೆಯನ್ನ ತೋರಿಸ್ತಾ ಇದೀಯಾ? ದೇವರನ್ನ ವಿಸರ್ಜನೆ ಮಾಡಿದ್ರು. ಮೂವರು ಛತ್ರದ ಮಾಲೀಕ, ಅದೇ ರೀತಿಯಾಗಿ ಹೆರೋದ ಮಹಾರಾಜ, ಅದೇ ರೀತಿಯಾಗಿ ಶಾಸ್ತ್ರಿಗಳು ಮತ್ತು ಫರಿಸಾಯರು, ಅಲ್ಲಿರ್ತಕ್ಕಂಥ ಮಹಾಯಾಜಕ ಎಂಬುದಾಗಿ. ಪ್ರಿಯರೇ, ನೀ ಯಾವ ಗುಂಪಿನಲ್ಲಿದ್ದಿ ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೋ. ಇವತ್ತೇ ದೇವರು ನಿನಗಾಗಿ ಹುಟ್ಟಿ ಬಂದಿದ್ದಾನೆ. ಬೆತ್ಲೆಹೇಮಿನ ಕಡೆಗೆ ಜ್ಞಾನಿಗಳು ನಡೆದುಕೊಂಡು ಬಂದ್ರು, ಬೆತ್ಲೆಹೇಮಿನ ಕಡೆಗೆ ಕುರುಬರು ನಡೆದುಕೊಂಡು ಬಂದ್ರು, ಬೆತ್ಲೆಹೇಮಿನ ಕಡೆಗೆ ಪುನಃ ರೂತಳು ನವೋಮಿ ಬಂದಾಗ ಆಶೀರ್ವಾದಗಳನ್ನು ಹೊಂದಿಕೊಂಡ್ರು. ಪ್ರಿಯರೇ, ಇವತ್ತು ಬೆತ್ಲೆಹೇಮ್ ಎನ್ನುವಂತ ನಿನ್ನ ಹೃದಯದಲ್ಲಿ ಯೇಸು ಹುಟ್ಟಬೇಕು. ಯೇಸು ಜನಿಸಿದ್ದು ನಿನ್ನ ಹೃದಯದಲ್ಲಿರುವಾಗ ಆತನು ಕೊಡುವಂತ ಆನಂದ, ಆಶೀರ್ವಾದ ಮಹತ್ತರವಾಗಿರುವಂಥದ್ದು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ ಹೇಳ್ತಾ ಇದೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬರುವೆನು, ಅವನ ಸಂಗಡ ನಾನು ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ಊಟ ಹಬ್ಬಕ್ಕೆ ಸಾದೃಶ್ಯ ಪ್ರಿಯರೇ, ಸಂತೋಷಕ್ಕೆ ಸಾದೃಶ್ಯ, ಸಮೃದ್ಧಿಗೆ ಸಾದೃಶ್ಯ. ಇವತ್ತು ಯೇಸು ನಿನ್ನಲ್ಲಿದ್ರೆ ಸಮೃದ್ಧಿ ಇದೆ, ಯಾವ ಕೊರತೆ ಇಲ್ಲ. ಆತನು ನಿತ್ಯ ಜೀವದ ಕಡೆಗೆ ನಿನ್ನನ್ನು ನಡೆಸ್ತಾನೆ. ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಒಂದು ಸಾರಿ ದೇವರ ಕಡೆಗೆ ನಿನ್ನ ಮನಸ್ಸನ್ನ ಅರಿಬಿಟ್ಟು ಪರಿಪೂರ್ಣವಾಗಿ ನಿನ್ನನ್ನು ನೀನು ಒಪ್ಪಿಸಿಕೊಟ್ರೆ, ದೇವರ ವಾಕ್ಯ ಹೇಳ್ತಾ ಇದೆ, ಪಶ್ಚಾತ್ತಾಪ ಪಟ್ರೆ, ಮಗನನ್ನ ಮುದ್ದಿಸಿದರೆ ಆತನಿಗೆ ಕೋಪವಿಲ್ಲ ಎಂಬುದಾಗಿ, ಆಶೀರ್ವಾದ ಉಂಟು ಎಂಬುದಾಗಿ. ಈ ಸಮಯದಲ್ಲಿ ಯಾವ ರೀತಿಯಾಗಿದೆ ನಿನ್ನ ಪರೀಕ್ಷೆ ಮಾಡ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಾಮೇಲಯ್ಯರು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಸ್ವರ್ಗೀಯಾದ ನಮ್ಮ ತಂದೆಯಾದ ದೇವರೇ, ನರಮನುಷ್ಯರಾದ ನಮ್ಮನ್ನು ನಿನ್ನ ಸಾನ್ನಿಧ್ಯವನ್ನು ಸೇರಿಸುವುದಕ್ಕಾಗಿ ಉನ್ನತವಾದ ಮಹಾ ಸಿಂಹಾಸನವನ್ನು ಬಿಡಲೊಲ್ಲೆನೆಂದೆಣಿಸದೆ ನಮಗಾಗಿ ನರಾವತಾರವೆತ್ತಿ ದಾಸನ ರೂಪವನ್ನು ಧರಿಸಿ ಕನ್ಯೆಯಾದ ಮರಿಯಳ ಗರ್ಭದಲ್ಲಿ ಈ ಲೋಕದಲ್ಲಿ ಕರ್ತನೆ ಜನಿಸಿ ಬಂದಾತನೇ, ನಿಮಗೆ ವಂದಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಘನಪಡಿಸುತ್ತೇವೆ. ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸುಂದರವಾದ ಏರ್ಪಾಟಿಗಾಗಿ ಕರ್ತನೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನೀನು ನಿನ್ನ ಮಕ್ಕಳನ್ನು ಪ್ರೇರೇಪಿಸಿ, ಬಲಪಡಿಸಿ, ಆಧರಿಸಿ ಕರ್ತನೆ, ಈ ಸುವಾರ್ಥ ಕೂಟವು ಈ ಕ್ರಿಸ್ಮಸ್ ಸಂದರ್ಭದಲ್ಲಿಯೂ ಒಂದು ಕ್ರಿಸ್ತನ ಸಂದೇಶವನ್ನು ಕರ್ತನೆ, ಒಂದು ಜನನ ಸಂದೇಶವನ್ನು ಪ್ರಕಟಪಡಿಸಲು ನೀನು ಮಾಡಿದಂತ ಎಲ್ಲಾ ನಿನ್ನ ಕೃಪಾವರಗಳಿಗಾಗಿ ವಂದಿಸುತ್ತಾ ಇದ್ದೇವೆ ತಂದೆಯೇ. ತಮ್ಮ ತಮ್ಮ ಕಾಲಗಳಿಂದ ನಡಿಗೆಯಿಂದ, ಹೌದು ಸ್ವಾಮಿ, ಅಂದು ಯಾವ ರೀತಿಯಾಗಿ 5,000 ಜನರು ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಆತುರದಿಂದ, ಆಸಕ್ತಿಯಿಂದ ಕರ್ತನಿನ ಸನ್ನಿಧಿಯನ್ನು ಹಿಂಬಾಲಿಸಿದರು, ಸೇರಿದರು. ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮಗಳಿಂದ ಕರ್ತನೆ ಅವರು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ನಾನು ಆಶೀರ್ವದಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಲ್ಲಿರುವಂತಹ ಆಸಕ್ತಿಗಾಗಿ ಸ್ತೋತ್ರ, ಅವರಲ್ಲಿ ಕರ್ತನೆ ಮೇಲಿಟ್ಟಿರುವಂತಹ ನಂಬಿಕೆಗಾಗಿ ಸ್ತೋತ್ರ, ನಿಮಗೋಸ್ಕರವಾಗಿ ನಿಮ್ಮ ಸೇವೆಗೋಸ್ಕರವಾಗಿ ಪಡುವ ಪ್ರಯಾಸಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಬಳಲಿ ಹೋಗಿರುವಂತೆ ನಿನ್ನ ಮಕ್ಕಳನ್ನು ಬಲಪಡಿಸು, ಕುಗ್ಗಿ ಹೋಗಿರುವಂತೆ ನಿನ್ನ ಮಕ್ಕಳನ್ನು ಕರ್ತನೆ ಧೈರ್ಯಪಡಿಸು. ಯಾರ್ಯಾರು ಅಸ್ವಸ್ಥರಾಗಿದ್ದಾರೋ ಅವರನ್ನ ಗುಣಪಡಿಸು. ನಿನ್ನ ನಾಮದ ಶಕ್ತಿಯಿಂದ ಕರ್ತನೆ ಪ್ರತಿಯೊಬ್ಬರನ್ನ ಅಭಿಷೇಕಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ತಂದೆಯೇ. ಯಾವ ರೀತಿಯಾಗಿ ನಿನ್ನ ಚಿತ್ತವನ್ನು ಭೂಲೋಕದಲ್ಲಿ ನೆರವೇರಿಸುವುದಕ್ಕಾಗಿ ಮರಿಯಳು ತನ್ನನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಳು, ಹಾಗೆ ಇಲ್ಲಿ ಕೂತಿರುವಂತ ಎಲ್ಲ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ನಿನ್ನ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ, ಈ ಲೋಕದಲ್ಲಿ ಕರ್ತನೆ ರಕ್ಷಣೆಯನ್ನು ಹೊಂದಿ ನಿಮ್ಮ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡುವ ಹಾಗೆ ಪ್ರತಿಯೊಬ್ಬ ಆತ್ಮಗಳನ್ನು, ಪ್ರತಿಯೊಬ್ಬರ ಜೀವಿತವನ್ನು ಬದಲಾಯಿಸಿ, ಮಾರ್ಪಡಿಸಿ ದೇವ ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ತಂದೆಯೇ. ನಿಮ್ಮ ಚಿತ್ತಕ್ಕೆ ವಿಧೇಯರಾಗಿ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತ ಆತ್ಮವನ್ನು ನಿನ್ನ ಮಕ್ಕಳಿಗೆ ನಿನ್ನ ದಯಪಾಲಿಸು. ಕೇಳುವ ವಾಕ್ಯಗಳನ್ನು ಕರ್ತನೆ ಗ್ರಹಿಸುವಂತ ಕಿವಿಗಳನ್ನು ಕರ್ತನೆ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನು ಯಾವ ರೀತಿಯಾಗಿ ನೀವು ಕೊಟ್ಟಿದ್ದೀರೋ ಅದೇ ರೀತಿ ಅದಕ್ಕೆ ವಿಧೇಯರಾಗಿ ತಮ್ಮ ಜೀವಿತವನ್ನು ಅಳವಡಿಸಿಕೊಂಡು ಜೀವಿಸ್ಲಿಕ್ಕಾವಂತೆ ನಿನ್ನ ಕೃಪೆ ಮಾಡ್ರಿ. ಅಂದು ಯಾವ ರೀತಿಯಾಗಿ ಕುರುಬರು ಕರ್ತನಿನ ಸಂದೇಶವನ್ನು ಸಾರಿದರು
ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಪ್ರತಿಯೊಬ್ಬ ನಿನ್ನ ಮಕ್ಕಳು ಅವರು ತಿರುಗಿ ಅವರ ಮನೆಗಳಿಗೆ ಹೋಗುವಾಗ, ಅವರ ಊರುಗಳಿಗೆ ಹೋಗುವಾಗ ನಿನ್ನ ಸಂದೇಶವನ್ನು ಸಾರುವ ಮಕ್ಕಳನ್ನಾಗಿ ನೀನು ಮಾರ್ಪಡಿಸು. ನಿನ್ನ ಸುವಾರ್ತೆಗಳನ್ನು ತಿಳಿಸುವ ನಿನ್ನ ಮಕ್ಕಳನ್ನಾಗಿ ಮಾರ್ಪಡಿಸು. ನಿನ್ನ ಅದ್ಭುತ ಕೃತ್ಯಗಳನ್ನು ಕರ್ತನೆ ಅವರ ಜೀವನದಲ್ಲಿ ಅನುಭವಿಸಿ ಇತರರಿಗೂ ತಿಳಿಸುವ ನಿನ್ನ ಮಕ್ಕಳನ್ನಾಗಿ ನೀನು ಮಾರ್ಪಡಿಸು. ಪ್ರತಿಯೊಬ್ಬರನ್ನು ಕರ್ತನೆ ನಿನ್ನ ಸಾಕ್ಷಿಯ ಮಕ್ಕಳ ಹಾಗೆ, ಹೇಳುವ ಮಕ್ಕಳ ಹಾಗೆ ನೀನು ಪ್ರೇರೇಪಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸ್ತೋತ್ರ ತಂದೆಯಾದ ದೇವರೇ, ಈ ಸಮಯದಲ್ಲಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳಿಗೋಸ್ಕರವಾಗಿ ಸ್ತೋತ್ರ. ಈ ಒಂದು ಕೂಟವನ್ನು ಏರ್ಪಡಿಸಿದಂತ ದೈವ ಸೇವಕರಿಗಾಗಿ, ಅವರ ಕುಟುಂಬ ಪರಿವಾರದವರಿಗಾಗಿ, ಅವರ ಸೇವೆ ನಿಮಿತ್ತವಾಗಿ ಕರ್ತನೆ ಪಡುವ ಪ್ರಯಾಸಕ್ಕಾಗಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವ ದೇವರೇ ನೀನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಿರ್ವರ್ ಪ್ರಾಂತದಲ್ಲಿ, ಈ ಒಂದು ಜಕ್ಕಲ್ದಿನ ಗ್ರಾಮದಲ್ಲಿ ಕರ್ತನೆ ಎರಡೇ ಕುಟುಂಬಗಳು ಆ ನಿನ್ನ ಮಕ್ಕಳನ್ನು ಪ್ರೇರೇಪಿಸಿ ಬಲಪಡಿಸಿ, ಯಾರಿಗೂ ಹೆದರದೆ ಭಯಪಡದೆ ಅಂಜದೆ ಸರ್ವಶಕ್ತನಾದ ದೇವರೇ ನಿನ್ನನ್ನೇ ಘನಪಡಿಸಬೇಕೆಂಬುದಾಗಿ, ನಿನ್ನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ, ನಿನ್ನ ಸುವಾರ್ತೆಯು ಈ ಜನರಲ್ಲಿಯೂ ಈ ಪ್ರಾಂತದಲ್ಲಿಯೂ ಕರ್ತನೆ ಹಬ್ಬಿಸಿ ಪ್ರಕಟಪಡಿಸಬೇಕೆಂಬ ಒಂದು ಉದ್ದೇಶದಿಂದ ಆ ಮಕ್ಕಳು ನಿನ್ನ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರಿಗೆ ಕೊಟ್ಟಂತ ಧೈರ್ಯಕ್ಕಾಗಿ ಸ್ತೋತ್ರ, ಅವರಿಗೆ ಕೊಟ್ಟಂತ ಸಮಾಧಾನಕ್ಕಾಗಿ ಸ್ತೋತ್ರ, ಅವರಿಗೆ ಕೊಟ್ಟಂತ ಸಹಾಯಕ್ಕಾಗಿ ನಿನಗೆ ಸ್ತೋತ್ರ. ಅದೇ ರೀತಿಯಾಗಿ ಕರ್ತನೆ ಈ ಸೇವೆ ಪ್ರಾರಂಭಿಸಲು ಕರ್ತನೆ ಇನ್ನೂ ಹೆಚ್ಚಾಗಿ ಈ ಒಂದು ಜಕ್ಕಲ್ದಿನಿ ಗ್ರಾಮದಲ್ಲಿ ಆ ಮಕ್ಕಳು ಸಾಕ್ಷಿಯ ಮಕ್ಕಳಾಗಿ ಜೀವಿಸುವ ಹಾಗೆ ನೀನು ಬಲಪಡಿಸಿ ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಕೂಟವನ್ನು ಕರ್ತನೆ ಬಲಪಡಿಸಿ ಕರ್ತನೆ ಇದಕ್ಕೆ ಒಂದು ಉಜ್ಜೀವನವನ್ನು ಉಂಟು ಮಾಡುವುದಕ್ಕೆ ತಂದೆಯಾದ ದೇವರೇ ನಿನ್ನ ಮಕ್ಕಳನ್ನು ಎಲ್ಲರನ್ನು ಬಲಪಡಿಸಿ ಪ್ರೇರೇಪಿಸಿ ನಡೆಸಿಕೊಂಡು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಕರ್ತನೆ ಇಲ್ಲಿ ಹಾಡು ಹಾಡಿದಂತೆ ಎಲ್ಲ ನಿನ್ನ ಮಕ್ಕಳಿಗೋಸ್ಕರವಾಗಿಯೂ, ಕರ್ತನೆ ವಾದ್ಯವನ್ನು ಬಾರಿಸಿದಂತ ನಿನ್ನ ಮಗನಿಗೋಸ್ಕರವಾಗಿಯೂ, ವಾಕ್ಯಗಳನ್ನು ಪ್ರಕಟಪಡಿಸಿದಂತ ನಿಮ್ಮ ಸೇವಕರಿಗೋಸ್ಕರವಾಗಿಯೂ, ಎಲ್ಲರಿಗೋಸ್ಕರವಾಗಿಯೂ ತಂದೆ ನಿನ್ನ ನಾಮ ಮಹಿಮೆಗಾಗಿ ಒಪ್ಪಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ಒಡೆಯನು ರಕ್ಷಕನಾಗಿರುವಂತ ನಜರೇತನ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜರ ಕೃಪೆ, ಪರಿಶುದ್ಧಾತ್ಮ ನಿನ್ನ ಸಹವಾಸವು ಈಗಲೂ ಯಾವಾಗಲೂ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರೋ ನಿಮ್ಮೆಲ್ಲರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಯಾವತ್ ಪ್ರಪಂಚದ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ತಂದೆಯೇ, ಆಮೇನ್. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲಿಲೂಯ, ಹಲ್ಲಿಲೂಯ, ಹಲ್ಲಿಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು.